ಕೇಳಿಸಿಕೊಂಡೆ ನಿನ್ನ ಭಕ್ತಿ ಭಾವನೆಗಳನ್ನು. ಮಂಗಳಾದೇವಿ ಎದರ ಬೇಡ, ಈ ಊರಿನ ಎಣ್ಣೆಲ್ಲೇ ವೀರನಗೌಡ. ನಮ್ಮ ಜೊತೆ ಸಂಬಂಧ ಬೆಳೆಸಿದ ನಿಮಗೆ ಧನ್ಯವಾದ ಹೇಳಲು ಬಂದಿರುವೆ. ಆ ನಿನ್ನ ಯಜಮಾನ ಎಲ್ಲಿ ಹೋಗಿದ್ದಾರೆ ಎಂಬುದು ತಿಳಿದುಕೊಂಡೇ ನಾನು ಬಂದಿರುವೆ. ಅಂದವಾಗಿ ತುಂಬಿರುವ ಈ ನಿನ್ನ ಯೌವನ ಅನುಭವಿಸಲು ಬಂದಿರುವೆ. ಯಾವಾಗ ನಿನ್ನ ಮೈಲಿನ ನನ್ನ ತಂಗಿಯನ್ನು ಆಸೆ ಪಟ್ಟರು ಅಂದೇ ನಾನಿನ್ನ ಆಸೆ ಪಟ್ಟೆ. ನೀನು ಒಪ್ಪಿದರೆ ನನ್ನ ಸಂಪತ್ತನ್ನು ನಿನಗೆ ಕೊಟ್ಟು ನನ್ನ ಸಿಂಹಾಸನದ ಮೇಲೆ ಕೂರಿಸಿ ನಾನು ನಿನ್ನೊಂದಿಗೆ ಲೋಲಾಡುವೆ. ನಿಮ್ಮ ತಂಗಿಯೊಬ್ಬರು ನನ್ನ ವಯಸ್ಸಿನಿಂದ ಬಡದಿ ಎಂದು ಆದ್ಮೇಲೆ ಅವಳು ಈ ಮನೆಗೆ ನನ್ನ ತಂಗಿಯಾಗಿ ಬಂದ್ರೆ ನಾನು ಅವರಿಗೆ ಹಿರಿಯ ತಂಗಿಯಲ್ಲವೇ? ಸತ್ತು ಹೋಯಿತು. ನನ್ನ ತಂಗಿಯನ್ನು ಬಯಸಿದನು. ಶ್ರೀಮಂತನು ಎಂಬ ಕವರಿಲ್ಲದೆ ಬಯಸಿದನು. ಅದಾದರೆ ಈ ಕೋಟ್ಯಾಧೀಶ ಈ ನಿನ್ನ ಅಂದ ಬಯಸುವುದರಲ್ಲಿ ಯಾವ ತಪ್ಪೂ ಇಲ್ಲ. ಅದು ಪೂರ ನಿನ್ನ ಮದುವೆಯಾಗುತ್ತ ಅವಳನ್ನ ಮದುವೆಯಾಗುತ್ತ ನನ್ನ ಮೈದಿನ ಬಯಸಿದ್ದು ಆದರೆ ನಾನು ಮದುವೆಯಾದ ಮುತ್ತೈದೆ ಒಬ್ಬ ದೇವ ಪುರುಷನ ಸಂತಾನ ಅಂದಾಗ ಶುದ್ಧ ಪೂರ ತಪ್ಪು. ನಿನ್ನ ತಪ್ಪು ಒಪ್ಪುಗಳ ನಿದರ್ಶನ ಹೇಳಿ ನನ್ನ ಸುರಕ್ಷಣೆಗೆ ಅಡ್ಡಿಯಾಗಿ ಸಾಯಬೇಡ. ಸುಮ್ಮನೆ ಒಪ್ಪಿದರೆ ಸರಿ, ಇಲ್ಲ ಅಂದ್ರ ಇಲ್ಲಾಂದ್ರೆ ಏನು ಮಾಡುತ್ತೀಯೋ ನೀಚ. ಜನರ ರಕ್ಷಣೆ ಶಿಕ್ಷೆ ಕೊಡುವುದಕ್ಕಾಗಿ ಅಲ್ಲ. ಇದನ್ನ ತಿಳಿಯದೆ ನೀ ನನ್ನ ಮುಟ್ಟ ಬಂದ್ರೆ ಈ ಚಕ್ರಾಧಿಪತಿ ಚಕ್ರೇಶ್ವರನ ಚೆಂಡು ನಿನಗಲ್ಲ, ನಿಮ್ಮಪ್ಪನಿಗೂ ಅಲ್ಲ, ನಿನ್ನ ಮೈದನಿಗೂ ಅಲ್ಲ, ಯಾವನಿಗೂ ಮುಟ್ಟಕ್ಕಾಗಲ್ಲ. ನಾನು ನರಕಾಸುರ ಪ್ರಚಂಡ. ಸುಮ್ಮನೆ ವಾದ ಮಾಡುವುದಕ್ಕಿಂತ ಮುಂಚೆ ಒಪ್ಪಿ ಬಂದರೆ ಸರಿ, ಇಲ್ಲವಾದರೆ ನಿನ್ನ ಪ್ರಾಣವನ್ನು ತೆಗೆಯಬೇಕಾಗುತ್ತದೆ. ಪ್ರಾಣ ಈ ದೇಹ ಗಂಡನಿಗಾಗಿ ಮೀಸಲಿಟ್ಟಿದೆ. ನನಗೆ ನನ್ನ ಪ್ರಾಣ ಮುಖ್ಯವಲ್ಲ, ನನಗೆ ನನ್ನ ಶೀಲ ಮುಖ್ಯ. ಶೀಲ ಮುಖ್ಯವಾ? ಹಾಗಾದರೆ ಕಾಪಾಡಿಕೋ. ಅವಳನ್ನು ಮಾತನಾಡುವಂತೆ ಮಾಡಿ ಮನ ಬಂದಂತೆ ಗುಂಡು ಹಾಕಿ ಸಾಯಿಸಿ ಈಗ ಮಾತನಾಡುವಂತೆಯ ಏ ನೀಚ. ನನಗೆ ಅಣ್ಣ ಎಂದು ಹೇಳುವುದಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಆ ಬೀರನ ಸಂಚಿನಿಂದ ಹೊಂಚು ಹಾಕಿ ಕೊಂದ ಪಾಪಿ ನೀನು. ಬಿಸಿ ಅರೆಸ್ಟ್ ಮಾಡುವ ನಾನು.
ವಿಶ್ವಾಸಕನ ಮೇಲೆ ವಿಶ್ವಾಸವೇ ನನಗೆ ಸತಿಯಾಗಿ ಬರಬೇಕಾದ ಲಕ್ಷ್ಮಿಯನ್ನು ಆ ಬೀರನ ಕೈ ಹಿಡಿಸಿ ಅವರನ್ನು ಈ ಮನೆಯಿಂದ ತಪ್ಪಿಸಿ ಸಂಚು ಹಾಕಿ ಅವಳನ್ನು ಕೊಂದ. ಈಗ ನಿನ್ನ ಹೆಂಡತಿಯನ್ನು ಕೊಂದ ಕೊಲೆಗಾರ ನೀನು. ನಿಜಾಪುರನು ಮೂರ್ಖ. ಅವನು ಮೂರ್ಖ. ಹೊಡೆಯಪ್ಪ ಹೊಡೆ. ನಿನ್ನಲ್ಲದೆ ತಂದೆಗೆ ಸಮಾನನೆಂದು ಹೊಡೆಯಪ್ಪ ಹೊಡೆ. ನಿನಗೆ ಚೆನ್ನಾಗಿ ಹೊಡೆಯಪ್ಪ. ಆದ್ರೆ ಕೊಂದವ ನೀನೇನು ಬರುತ್ತಮ್ಮ. ನನಗೆ ಬುದ್ಧಿ ಹೇಳ್ತೇನೋ ಕೊಲೆಗಡುಗ. ಸಾಕು ಬಿಡಪ್ಪ, ಸಾಕು ಬಿಡ. ಹೊಡೆದ್ರ ಊರು ಜನ ನೋಡಕತ್ತಾರ ಅಂತಮ್ಮ. ಸಾಕು ಬಿಡಪ್ಪ. ನನ್ನ ಮರ್ಯಾದೆ ಕಡಿಬೇಡ ಅಂತಮ್ಮ. ನನ್ನ ಮರ್ಯಾದೆ ನಿನಗ ಮರ್ಯಾದೆ ಬೇಡ ಅಂದ್ರ ನಿನಗ ತೃಪ್ತಿ ಆಗೋದಿಲ್ಲ. ನಿನ್ನನ್ನು ಉಳಿಸಿ ತಿನಿಸಿ ದೊಡ್ಡವನು ಮಾಡಿ ನಿನಗ ಸಿಕ್ಕಂತ ಸಾಲ ಮಾಡಿ ತೆಗೆದ ನೌಕರಿ ಕೊಡಿಸಿದ ತಪ್ಪಿಗೆ ಚೆನ್ನಾಗಿ ಹೊಡೆಯಪ್ಪ. ಬಾಯಿ ಮುಚ್ಚು ಪಾಪಿ. ನನಗೆ ಅಧಿಕಾರ ಕೊಡಿಸಿದವಳು ನೀನಲ್ಲ. ನನಗೆ ಓದಲು ಹಣದ ಸಹಾಯ ಮಾಡಿ ಈ ಅಧಿಕಾರ ಕೊಡಿಸಿದ್ದು ಆ ನನ್ನ ದನಿ ಎಮ್ಮೆಲ್ಲೆ ವೀರನಗೌಡ. ನಿನಗೆ ಓದಿಸಿ ಅಧಿಕಾರ ಆ ಗೌಡನಪ್ಪ, ಗೌಡನು ಅಂತಮ್ಮ. ಇನ್ನೇನಿದೆ, ಇವಳನ್ನು ಕೊಲೆ ಮಾಡುವ ಆಸೆಗಾಗಿ ನನ್ನ ಅಧಿಕಾರದ ಸಮಾರಂಭವನ್ನೇ ತಪ್ಪಿಸಿ ಈ ಕೆಲಸ ಮಾಡಿದ ನೀಚ ನೀನು. ನನ್ನ ಮಣ್ಣೆರಚಿದ ಪಾಪಿ ನೀನು. ದೇವರಂತನ ಅತ್ತಿಗೆಯನ್ನು ಕೊಂದ ಕೊಲೆಗಾರ ನೀನು. ಶಿವ 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 ಶಿವ. ಕೇವಲರೇ ಇಂಥ ಬೀರನುಡಿಗೆ ಈ ಮಾತಿಗೆ ನೀವು ಸಾಕ್ಷಿ. ನಿಮ್ಮ ಪವಿತ್ರ ಪಾದ ಸಾಕ್ಷಿ. ಬಾರಿ ಮಾಯಕಾಯಿ
ನೀ ತೋರಿಸಿದ್ರೆ ಎಬ್ಬಿಸ್ಬಿಡ್ತೀನಿ, ನೀ ತೋರಿಸ್ ಮಾಡಕ್ಕೆ. ಹೇ ಏನ್ರಿ ಅಪ್ಪ ಇದು? ನನ್ನ ತ್ಯಾಗ ಮಾಡೋದು ನನಗ ಹಚ್ಚ ಹಚ್ಚ ಅಂತ ಲೇಪ ಅದು. ಮತ್ತ ನಾಯಿ ಅಂತ ಲೋಪ ನನ್ನ ತ್ಯಾಗ ಮಾಡೋದು ಮತ್ತ ನಾಯಿ ಅಂತ ಹಚ್ಚ. ಅದು ಹೆಣ್ಣು ನಾಯಿ ತೋಳು ಗಂಡ ನಾಯಿ ಲೇಪ ಅದ. ಅದು ಏನ ಕಡಿಯಾಕ ಬಂದ ಮತ್ತ ಪಪ್ಪಿ ಲಾಲಿ ಪಪ್ಪಿ ದೊಡ್ಡ ನಾಯಿನ ಬಂದ ಕಡಿಯಾಕ ಗಂಡ ನಾಯಿ ಅಂತದು ಅದು ಏ ರತ್ನ ಅದು ಏನ ನೀನು ಕಡಿಯಾಕ ಬಂದತ್ತಲ್ಲ ಅದನ್ನ ಓಡಿಸಿ ಬರ್ತೀನಿ ಬಾಯ್ಲ ನಾಯಿ ತಡಿ ತಡಿ ಇದು ಬುತ್ತಿಯಾಗ ನಮ್ಮ ಅವ್ವ ಬುತ್ತಿ ಕಟ್ಕೊಳ್ತಾರಲ್ಲ ಶೇಂಗಾ ತುಪ್ಪದ ಉಂಡೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಮತ್ತು ಗುರುಳಿ ಚಟ್ನಿ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಕಟ್ ಕಳ್ಸ ಜಾಕಿಲಿ ಹಿಡ್ಕೊ ನಾಯಿ ಎಲ್ಲಿ ನೋಡಿ ಓಡಿಸೇ ಬರ್ತೀನಿ. ಅದು ಗುಡಿ ನಾಗಪ್ಪನ ಅಂತೆಲ್ಲ ಇರ್ಬೋದು ನಾಯಿ ಅಲ್ಲೇ ಹೋಗ್ಬರ್ತೀನಿ ತಡಿ. ಯಾಕ ಉಪ್ಪಿನಕಾಯಿ ಅಂತ ಬಿಟ್ಟಲ್ಲ ನಿನ್ನ ಬಾಯ ಜೂಳು ಜೂಳು ಅಂತ ನೀರು ಬರೋದು ಯಾಕ ನಿನಗೇನ ಮೂರಾಗೈತೋ ಏನೋ ನಾಲ್ಕರಾಗೈತ ಇಲ್ಲೆದಿನಲ್ಲ ಬಾದರ್ ಗಂಡ ಅಲ್ಲ 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 ನಾ ಹೆಂಗ್ ನೋಡಕ್ ಹೊಂಟೇನೆ. ಮತ್ತ ನೀನ ಇದು ಕಟ್ಟಿನ ಬುತ್ತಿ ಚೀಲ ಹಿಡ್ಕೊಂಡು ಅದನ್ನ ತಗೋ ಬುತ್ತಿ ಯಾಕ ಕಟ್ಟಾಳ ನಮ್ಮ ಒಬ್ಬ ಬುತ್ತಿ ಅದನ್ನ ಬೆಚ್ಚಿ ಅವಳ ಗುರಿಯಾಳ ಹೆಂಡೆ ಕೆಂಪು ಮಾವಿನಕಾಯಿ ಉಪ್ಪಿನಕಾಯಿ ಅದಾವ ಇಬ್ರು ಹೊಂಡ ಹೊಲ ಗಾಡಿ ಹಿಡಿದು ಬಣ್ಣವ ನಿಮ್ಮ ಅಪ್ಪ ನಿಗಿರ ಬಿಡ್ತಾನ ನಾ ಅಡಿ ಮಾಡಕತ್ನಿ ಅಂದ್ರೆ ಅಲ್ಲಿ ಕುಂದ್ರದ ಮೇಲೆ ಮನಿದ ಅಡಿ ಹಿಡಿತಾನ ಇಲ್ಲವೋ ಯವ್ವ ತಲೆ ಕೆಡಿಸ್ಕೊಂಡ ನಮ್ಮ ಅವ್ನ ಕೂಡ ಬೇಯಿಸ್ಕೊಂಡ ಮತ್ತ ಕಂಡವ್ರು ನಿನ್ನ ಪ್ರೀತಿ ಮಾಡಿ ನನ್ನ ದೋಸ್ತ ಅದಲ್ಲ ಆಗಲೇ 2001 ರೂಪಾಯಿ ಆಯ್ಕೆ ಸಿದ್ದರಾಯಂಗ ಅಂತೇಳಿ ಹೋಗಿ ನಾ ಪ್ರೀತಿ ಮಾಡಿದ ಹುಡುಗಿ ಅಂತ ಹೇಳಿದ್ರ ಇನ್ನವನು ಅವಕಿನ ಯಾಕೆ ಪ್ರೀತಿ ಮಾಡ್ಲಿ ಅಂತೇಳಿ ಅವ್ರ ಕಡೆ ಬೇಯಿಸ್ಕೊಂಡ ಅವ್ರ ಕಡೆನ ಬೇಯಿಸ್ಕೊಂಡ ನನ್ನ ಎಲ್ಲಾರ ಕಡೆ ಬೇಯಿಸ್ಕೊಂಡ್ ಬಾಳೆ ಅವನವ್ನ ಕಂಡವ್ರು ಕೂಡ ಒದಿಸ್ಕೊಂಡು ಮಾತ್ ನಿಮ್ಮ ಅಲ್ಲ ಎತ್ತೆ ಒದಿಸ್ಕೊಂಡು ಆ ಬರೀ ಆ ರಾಮಣ ಅಂತ ನೋಡ ರಾತ್ರಿ ಕೂಳಿಲ್ಲ ಊಟಿಲ್ಲ ನೀರಿಲ್ಲ ಏನಿಲ್ಲ ನೀರ್ ಸಂಬಂಧ ಬಾರವ ನಾಯಿ ಈ ಕಡೆ ಇನ್ನೊಮ್ಮೆ ಬಸ್ತೀರಿ ಬಾಬಾಲ್ ಅದ ಕಟ್ಟಿದ ಗೊತ್ತಿರ್ತಲ್ಲ ಅದನ್ನ ಒಚ್ಚಿ ಬಿಡ ಸೀದಾ ಹಾಲ ದಾರಿ ದೊಡ್ಡದಾಗ ಸೇರ್ತು ಬಿಡೋಣ ಒಗದ್ ಬಿಡಲ್ಲ ಕಿವಿಯಾನ ಜುಮಕಿ ಎಲ್ಲರ ತಂದೆಯ ಹುಡುಗಿ ಹುಡುಗಿ ಕಲರ್ಗಳ ಕಣ್ಣಾಕಿ
ಇಲ್ಲಿ ನೀನು ಬಾಯ್ ಅದಕ್ಕೆ ತ್ರಾಸ ಕತ್ತಲದಾಗ ಕನವಾಕಿ ರಿಗು ರಿಗು ಕಿವಿಯಾನ ಜುಮುಕಿ ಚಂದನ ತಂದೆಯ ಹುಡುಗಿ ಎಲ್ಲಿ ಹೋಗಿ ಕುಂತೀವೋ ನಿಮ್ಮ ಅವನ ನಿಮ್ಮ ಅಪ್ಪ ಒಂದಿಟ್ಟು ದನ್ಕೊಂಡು ಬಾ ಅಷ್ಟೇ ಅಲ್ಲ ನಾನು ಕನ್ನಡದ ಕಲಿ ಈ ಊರಿನ ಹುಲಿ ಮಾಂತ್ರಿಕ ಬಂದಿನಿ ಸಟ್ನ ಎಲ್ಲರ ಕುಂತಿದ್ರ ಬಾ ಹೊರಗ ದಿನ ನನ್ನ ಕೈಯಾಗಿದ್ದ ತಪ್ಪಿಸ್ಕೊಂಡು ಹೋದಂಗ ಇವತ್ತು ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ ಸಿಕ್ಕಂದ್ರೆ ಸಾಕ್ರಿ ಪಟ್ನ ತಾಳಿ ಕಟ್ಟಿ ಬಿಡ್ತಾನೆ ಲೇ ರಾಮ ಇನ್ನ ಮಾತುಕತೆ ಮುಗಿದಿಲ್ಲ ಆಗಲಿಕ ತಾಳಿ ತಂದೆ ಲೇಪ ಹೆಂಗೋ ಮಾವ ಮಾತುಕತೆ ಅಂದ್ರೂ ಒಂದ ನಿನ್ ಎದುರಿಗೆ ನಿನ್ನ ಮಗಳು ತಾಳಿ ಕಟ್ಟುದು ಅಂದ್ರು ಒಂದ ಓ ಮಾವ ಒಂದ ಅದೇನ್ ಬರ್ತು ಕಾಂಟ್ರಾಕ್ಟರ್ ತಾಳಿ ಕಟ್ಟಿದಂದ್ರ ತೆಕ್ ಬಿದ್ದ ರಸ್ತೆ ಪ್ಯಾಚರ್ ಮಾಡಿದಂಗ ಮಾಡಿ ಏನು ಏನಿದು ಮಾಂತ್ರಿಕನ ಬಾಯಿಲಿ ಇಂಥ ಮಾತು ಏ ಮಾಂತ್ರಿಕ ಬಾ ಬಾಯ್ಲ ಊಟಕ್ಕ ರೆಡಿ ಐತಿ ಫುಲ್ ಚಿಕನ್ ಮಾಡ್ಯಾರ ದೋಸ್ತ ಚಿಕನ್ ಮಾಡ್ಯಾರ ಚಿಕನ್ ಮತ್ತು ಬಿರಿಯಾನಿ ಅದ್ರ ಜೊತೆಗೆ ಬಿಯರ್ ಬ್ರ್ಯಾಂಡಿ ಮತ್ತ ಫಿಶ್ ಅಂತ ಹಂಗಾದ್ರೆ ಮಾಡಬೇಡ್ರಿ ನೀವು ಈ ನನ್ನ ಕೆಲಸ ಟುಸ್ ಮಾವ ನೀ ಅನ್ಬೇಡ ನಾಗರಾಮಗತೆ ಬುಷ್ ನಾ ಅಕ್ಕಿ ನೋ ಮಾವ ನಿನ್ನ ಮಗಳ ಜೋಡಿ ಫುಲ್ ಖುಷ ಸೀತಾಪತಿ ಎಲ್ಲಿ ನಿನ್ನ ಮಗಳು ತಡಿಲೆ ನಾನು ಅದನ್ನ ಮಾಡಕತ್ತೀನಿ ಯಾಕೆ ಮುಸ್ಕೊಡ್ತೀವಿ ವಾಲಿಕ ಕೃಷ್ಣಪ್ಪನ ಹೋರಿ ಹಂಗ ಇದೇನಪ್ಪ ಇಲ್ಲಿ ಸಜ್ಜಿ ರೊಟ್ಟಿ ಬದ್ನಿಕಾಯಿ ಪಲ್ಯ ಉಪ್ಪಿನಕಾಯಿ ಇಲ್ಲಿ ಯಾಕೆ ಚಿಲ್ಲ ಪಲ್ಯ ಇವು ಇವ್ಯಾರಪ್ಪ ಹೆಜ್ಜಿ ಇವ್ಯಾರಪ್ಪ ಗೆಜ್ಜಿ ನನಗೆ ಒಟ್ಟ ತಿಂಗಳಪ್ಪ ಲಾಚಿ ಮಾವ ಈ ವಾಸನಿ ಚೀಲ ಐತ್ಲ ಈ ವಾಸನಿ ಚೀಲ ನಮಗ ರವಿ ಆಗಲ್ಲ ಕೆಂಪ್ ಮನಿ ಅಂತ ಸುಳ್ಳ ನಮಗ ಅವ್ರ ಕೈಯಾಗಿತ್ತ ಇದನ್ನ ಮಾಡ್ಕೋಬೇಡ ವಾಜ್ಯ ಹಂಗಾದ್ರ ಈ ಚೆಲ್ಲಿದನ್ನ ನೋಡ್ಕೋತ ಹೋಗು ನಡ್ರಿ
ಸೂಪರ್. ಅವನ ಹುದ್ದೆ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ಅವನು ನನಗಿಂತ ನಿನ್ನನ್ನು ಚಂದಾಗಿ ನೋಡಿಕೊಳ್ಳುತ್ತಿದ್ದಾನೆ. ಒಳ್ಳೆ ಮತ್ತು ನಿನಗೆ ಹೇಳಿ ಮಾಡಿಸಿದ ವ್ಯಕ್ತಿ. ಆದರೆ ಅವನು ನನ್ನೆಲ್ಲ ಒಪ್ಪಿಗೆಯನ್ನು ತೆಗೆದುಕೊಂಡೆ. ನೀವು ಮಾಡುತ್ತಿರುವ ಕಾರ್ಯ ನಾನು ಮಾಡುತ್ತಿರುವ ಕಾರ್ಯ ನೆರವೇರಬಹುದೇ? ಬಹುಶಃ ಮುಂದೆ ಹಳಿ ತಪ್ಪಿದ ರೈಲಾಗಬಾರ್ದು. ಚೆನ್ನಾಗಿ ಯೋಚನೆ ಮಾಡಿ. ಲಾವಣ್ಯ, ಎಲ್ಲವನ್ನು ಬಲ್ಲವರ ಮುಂದೆ ನಾನು ಚಿಲ್ಲರನಾಗಿ ಚಾಡಿ ಹೇಳಿದಂತೆ ಎಲ್ಲವನ್ನು ಹೇಳಿಕೊಡಬೇಕೆ? ಲಾವಣ್ಯ, ಹೆಣ್ಣಾದ ಮಂತರದಿಂದಲೇ ರಾಮಾಯಣ ನಡೆಯಲಿಲ್ಲವೇ? ಕಣ್ಣೆ
ಇಲ್ಲದ ಧೃತರಾಷ್ಟ್ರನಿಂದ ಈ ರೂಪಕ್ಕೆ ಜೈನಂತ ತುಟಿಯಿಂದ ಸಿಹಿ ಮತ್ತು ಕಾಣಿಗೆ ಬಹುಮಾನ ಈ ಪ್ರೇಮಿಗೆ ಹೋಗನತಿಯೇ ಸ್ವೀಕರಿಸುವ ನನ್ನ ರಸಿಕತೆಯ ಇನ್ಸ್ಪೆಕ್ಟರ್ ಸಾಹೇಬ್ರೆ ಏನ್ ಮಾಡ್ತಾ ಇದ್ದೀರಾ? ಓಹೋ MLA ಸಾಹೇಬ್ರು ಬನ್ನಿ ಸರ್, ಕುಳಿತುಕೊಳ್ಳಿ. ಇನ್ಸ್ಪೆಕ್ಟರ್, ನನಗೆ ಕುಳಿತುಕೊಳ್ಳುವಷ್ಟು ಸಮಯವಿಲ್ಲ. ನನಗೆ ಅರ್ಜೆಂಟ್ ಆಗಿ ಪಾರ್ಟಿ ಮೀಟಿಂಗಿಗೋಸ್ಕರ ಬೆಂಗಳೂರಿಗೆ ಹೋಗಬೇಕು. ನೀವು ಮದುವೆಯಾದರಲ್ಲ, ಅದಕ್ಕೆ ಮತ್ತೊಮ್ಮೆ ಶುಭ ಕೋರಲೆಂದು ಬಂದೆ. ಎಲ್ಲವೂ ತಮ್ಮ ದಯೆ ಸರ್. ಅಷ್ಟೆಲ್ಲ ವಿದ್ಯೆ ಕಲಿತ ನನಗೆ ಈ ಹುದ್ದೆ ಸಿಗಬೇಕಾದ್ರೆ ತಮ್ಮ ಸಹಾಯ ದೊಡ್ಡದಿದೆ. ನೀವು ನನ್ನ ಪಾಲಿನ ದೇವರಿದ್ದ ಹಾಗೆ. ಮನಸ್ಸಿನಲ್ಲಿ ದೇವರು ಅಂತ ಅಂದುಕೊಂಡ ಹಾಗೆ ಕುಳಿತರೆ ಈ ನಮ್ಮ ಸಾಹೇಬರಿಗೆ ಪುಣ್ಯ ಏನು ಬಂದಂತೆ. ಅವರು ಹೇಳಿದ ಕೆಲಸ ನೀನು ಮಾಡಿ ತೋರಿಸಿದರೆ ಆಗ ನಿನ್ನ ಋಣ ತೀರುತ್ತದೆ. ಇವರ ಕೆಲಸವನ್ನು ನಾನು ಶಿರಸಾವಹಿಸಿ ಮಾಡುತ್ತೇನೆ ಮಾಂತ್ರಿಕ. ನೀನು ಮಾಡುತ್ತೀಯ ಎಂಬ ನಂಬಿಕೆ ನನಗಿದೆ. ಆದರೆ ಚುನಾವಣೆ ಹತ್ತಿರ ಬರುತ್ತಿದೆ. ಯಾವಾಗ ನಮ್ಮ ಸರ್ಕಾರ ಬೀಳುತ್ತೋ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಅಷ್ಟರೊಳಗಾಗಿ ಆ ಭೂಮಿ ನಮ್ಮ ವಶವಾಗಬೇಕು. ನೀನು ಏನು ಮಾಡ್ತೀಯಾ ಮಾಡು. ನಮ್ಮ ನಿಮ್ಮ ಸಂಬಂಧ ಉಳಿಯೋದು ಬಹಳ ಕಷ್ಟ. ಈ ಮಾತನ್ನು ನಾನು ತಪ್ಪೋದಿಲ್ಲ ರೀ. ಈ ಕಾಟಿಯ ಕಸರತ್ತು ಹೇಳಿದ್ದು ಅಲ್ಲಿಯವರೆಗೂ ತೋರಿಸುತ್ತೇನೆ. ಆ ನನ್ನ ಬೀರನೇ ಇರಲಿ ಮತ್ತೆ ಅವ ಶೂರನೇ ಇರಲಿ. ಆ ಕೆಲಸ ನೀನು ಮಾಡಿದರೆ ಈ ನಿನ್ನ ಅಣ್ಣನನ್ನು ಜೈಲಿನಲ್ಲಿ ಜೀವಂತವಾಗಿ ಕೊಳೆಯುವ ಹಾಗೆ ಮಾಡಿದರೆ ಇವಾಗ ನೀನು ಇನ್ಸ್ಪೆಕ್ಟರ್, ಆದರೆ ಮುಂದೆ SP ಗ್ಯಾರಂಟಿ. ಹಾಗೇ ಆಗಲಿ ಸರ್. ಇದು ನೆನಪಿರಲಿ, ಬರ್ತೀವಿ. ನಮಸ್ಕಾರ ಸಾಹೇಬ್ರೆ. ಮತ್ತೊಬ್ಬ ದರೋಡ ಕೋರಣ ಆಗಮನ. ಏಕೆ ಇಲ್ಲಿಗೆ ಬಂದೆ? ನಿರಪರಾಧಿಯಾದ ನನ್ನ ಅಣ್ಣನನ್ನು ಬಿಡಿಸಿಕೊಂಡು ಹೋಗಲು ಬಂದಿದ್ದೇನೆ ಸರ್. ತನ್ನ ಸ್ವಂತ ಹೆಂಡತಿಯೇ ಕೊಲೆ ಮಾಡುವ ಪಿತೂರಿಗಾಗಿ ಅಂದು ನಿಮ್ಮನ್ನು ಈ ಮನೆಯಿಂದ ಹೊರ ಕಳಿಸಿ ಅವಳನ್ನು ಕೊಂದು ಹಾಕಿದ ಈ ನೀಚ ದೇವರೇ, ಇವನು ನಿರಪರಾಧಿಯೇ?
ಬಾಯಿ ಬಿಗಿ ಹಿಡಿದು ಮಾತನಾಡು. ಇಲ್ಲ ಅಂದ್ರೆ ನಿನ್ನ ನಾಡು ನಿನ್ನ ಅಣ್ಣನೆಂಬ ಪದಕ್ಕಿದ್ದುಕೊಂಡು ತೆರೆದು ಮಾತನಾಡುವ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಿ ಬಿಡುತ್ತೇನೆ. ನಾನೊಬ್ಬ ಪೊಲೀಸ್ ಅಧಿಕಾರಿ, ಏನಾದರೂ ಮಾಡಬಲ್ಲೆ. ಅಧಿಕಾರವಿದೆ ಎಂದು ಅರಿತು ನೋಡದೆ ಮಾತನಾಡಿದರೆ ಯಾರು ಕೇಳ್ತಾರೆ? ಯಾರು ಕೇಳ್ತಾರೆ? ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ಇಲ್ಲೇ ಶೂಟ್ ಮಾಡಬೇಕಾಗಿದ್ದು. ಶೂಟ್? ನನ್ನ ಶೂಟ್ ಮಾಡ್ತೀಯಾ? ಇನ್ಸ್ಪೆಕ್ಟರ್, ನಿನ್ನ ಮಾತು ಕೇಳಿ ನಾನೇನು ನಗಬೇಕು ಆಗಬೇಕು ಒಂದು ತಿಳಿತಾ ಇಲ್ಲ. ಹಾ, ಬೇಗ ನಿನ್ನ ಶೂಟ್ ಮಾಡಬಾರು. ನಿನ್ನನ್ನು ತಮ್ಮನಾಗಿ ಪಡೆದ ನನ್ನನ್ನು ಬೇಗ ಶೂಟ್ ಮಾಡುವ. ಆಗಿ ಮಾತ್ರ ನಿನ್ನ ಅಂಗಾರ ಹೊರಗಾಯಿತಂತ ಹೇಳಿ ಹೇಗನ ಮೇಲೆ ಹೊತ್ತುಕೊಂಡ ಮನೆಗೆ ಬರ್ತೀನಲ್ಲ, ಅದಕ್ಕಾಗಿ ನನ್ನನ್ನು ಶೂಟ್ ಮಾಡುವರು. ಶಾಲೆ ಕಲಿಯಾಕ ನನ್ನ ತಮ್ಮ ಎದುರು ಹೋಗು ಹಿಂದುಳಿಬಾರ್ದಂತ ಅಣ್ಣನಿಗೆ ಗೊತ್ತಿಲ್ಲದ ಹಾಗೆ ಮರಿ ಮಾರಿ ಹಣ ಕಳಿಸುತ್ತಿದ್ದೆಯಲ್ಲ, ಅದಕ್ಕಾಗಿ ನನ್ನ ಶೂಟ್ ಮಾಡಬಾರು. ಶೂಟ್ ಮಾಡುವ. ಬೇಷ್, ತುಂಬಾ ವಿನಯ ಮಾಡ್ತಿದ್ಯಾ. ಈ ನಿನ್ನ ಸಂಭಾಷಣೆಯನ್ನು ಊರು ಜನ ಕೇಳಿದರೆ ಕ್ಯಾಕರಿಸಿತು ಅಂತ ಹೋಗುತ್ತಾರೆ ನಿನ್ನ ಮುಖಕ್ಕೆ. ಮರಿ ಮಾರಿ ಸಾಲಿ ಕಲಿಸಿದಂತೆ ಹತ್ತುಕೊಂಡು ಹೋಗ್ತಾರಂತೆ. ಹೇಗುಪ್ಪ, ಯಾರ ಮರಿ ಮಾರಿದೆಯೋ? ಎಲ್ಲಿವೆಯೋ ನಿನ್ನ ಮರಿ? ಎಲ್ಲಿವೆಯೋ ನಿನ್ನ ಆಸ್ತಿ? ಅವೆಲ್ಲವೂ ನಮ್ಮ ಸೊತ್ತು. ನೀನೇನು ನಮ್ಮ ಅಣ್ಣನಲ್ಲ, ಎಲ್ಲಿಂದಲೂ ಬಂದ ಅನಾಥ. ನಿನ್ನನ್ನೇ ಸಂಬಂಧಿಸಿದ ನನ್ನ ತಮ್ಮನಿಗೆ ಇನ್ಸ್ಪೆಕ್ಟರ್, ನಿನ್ನೆಲ್ಲ ಸಂಬಂಧಿಸಿದ ನನ್ನ ತಮ್ಮನಿಗೆ ಆತನೆಂಬ ಶಬ್ದವನ್ನು ನೀನು ಈ ರೀತಿ ಮಾತನಾಡಬೇಕಾದ್ರೆ ನಿನಗೆಲ್ಲ ಪಾಪದ ಕೊಡ ತುಂಬಿದು ಬಂದಂತೆ ಕಾಣುತ್ತದೆ. ನೀನು ನನ್ನ ತಮ್ಮನಲ್ಲ, ರಕ್ತ ಸಂಬಂಧ ದ್ರೋಹಿ. ಸಾಕು, ಮುಗಿಸೋ ನಿನ್ನ ಹಳೆ ಪುರಾಣ. ಬಿಸಿ ಹೊರಗೆ ಬಿಡು ಅವನನ್ನು. ಏನಪ್ಪ ಧರ್ಮರಾಜ, ಜೈಲಿನ ಪಂಚಾಯತ್ ಅಲ್ಲಪ್ಪ, ಇದು ಮಣಿನೂ ಅಲ್ಲ. ಒಂದು ಸಂದರ್ಭದಲ್ಲಿ ಆಸ್ತಿ ಇಲ್ಲದ ನಾವು ಅನಾಥರಾಗಿ ಬದುಕುತ್ತಿದ್ದೇವೆ. ಆ ಸಂದರ್ಭದಲ್ಲಿ ನನ್ನ ಚಿಕ್ಕಮ್ಮ ಅಂದ್ರೆ ಬೀರುವ ತಾಯಿ ನಮಗೈದು ಎಕರೆ ಇವನಿಗೆ 5 ಎಕರೆ ಭೂಮಿ ಕೊಟ್ಟು ಒಂದು 100 ಕುರಿಗಳನ್ನು ಕೊಡಿಸಿ ನಮ್ಮ ಸಂಸಾರಕ್ಕೆ 2 ಲಕ್ಷ ರೂಪಾಯಿ ಕೊಟ್ಟು ನಮಗೆ ನೆರವು ಮಾಡಿ ಈ ಚಿಕ್ಕ ನಿಮಗೇನು ಗೊತ್ತು? ಹಾಗಾದರೆ ತೋಟದ ಹೊಲದಲ್ಲಿ ಇವನ ಹೆಸರಿನೊಂದಿಗೆ ನಿನ್ನ ಹೆಸರು ಏಕಿದೆ? ಕ್ಯಾನ್ಸರ್ ಕಾಯಿಲೆಯಿಂದ ಇವನ ತಾಯಿ ವಯಸ್ಸಿಲ್ಲದ ಇವನಿಗೆ ಅಜ್ಞಾನ ಪಾಲಕರೆಂದು ಕೂಡಿಸಿ ಹೋಗಿದ್ದಾಳೆ. ಸುಳ್ಳು ಸುಳ್ಳು ಸುಳ್ಳು, ಇದಾವುದನ್ನು ನಾನು ನಂಬೋದಿಲ್ಲ. ಒಳಗೆ ಹಾಕಿ ನಾನು. ಅವ್ರನ್ನೇಕೆ ಒಳಗೆ ಹಾಕುತ್ತಿದ್ದೀರಾ? ಅದನ್ನು ಕೇಳಲು ನೀನಾರು? ನಾನು ಯಾರು ಎಂದು ತೋರಿಸಿಕೊಳ್ಳಲಿಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಬಿಟ್ಟು ಬಿಡಿ ಈ ದೇವರನ್ನು. ನೀನು ಬಿಟ್ಟು ಬಿಡು ಎಂದು ಹೇಳಲಿಕ್ಕೆ ನನ್ನ ಮೇಲಧಿಕಾರಿನ ಅಥವಾ ಗೃಹ ಮಂತ್ರಿನ?
ಕೆಲಸವಾಯಿತು. ಪಿಸಿ ಬಿಟ್ಟು ಬಿಡೆಯವರನ್ನು. ನಿನದೆಂತ ದೊಡ್ಡ ಉಪಕಾರವಾಯ್ತಮ್ಮ, ನಿನದೆಂತ ದೊಡ್ಡ ಉಪಕಾರವಾಯ್ತು. ಅಪ್ಪದ ಕಾಲದಲ್ಲಿ ಇರುವುದು ರಕ್ಷಣೆ ಮಾಡುವುದನ್ನು ಅದೇ ಕರ್ತವ್ಯವಿರುತ್ತದೆ. ನಿಮ್ಮ ಹೆಸರು ಕೇಳಿದ್ರೆ ಸಾಕು, ಪ್ರತಿ ಜನರು ಕೈ ಮುಗಿದು ಇಲ್ಲಿ ಸರಿಯುತ್ತಾರೆ. ಮಾಮ ಎನ್ನುವ ಬಾಯಿಂದ ದೇವರೆಂದು ಸಂಬೋಧಿಸುವ ಈ ನಿನ್ನ ಬಾಯಿಗೆ ಎಂತ ಉತ್ತರ ಕೊಡಿ ತಾಯಿ, ಎಂತ ಉತ್ತರ ಕೊಡಿ ಈ ನಿನ್ನ ಸರ್ವ ಬುದ್ಧಿಗೆ. ಎಲ್ಲವನ್ನು ಮಾತಾಡಬಹುದು, ಇದು ಸ್ಥಳವಲ್ಲ ದೇವ್ರಿ. ಹೌದಣ್ಣ, ಬಾಣ ಮೊದಲು ಮನೆಗೆ ಹೋಗೋಣ. ನಿಲ್ಲಿ ನಾಳೆ ದಿನ ನನ್ನ ಪಾಲು ನನಗೆ ಕೊಡಬೇಕು, ನಿಮ್ಮ ಪಾಲು ನೀವು ತೆಗೆದುಕೊಳ್ಳಬೇಕು. ಈ ರೀತಿ ನಾಳೆ ನಡೆಯಲೇಬೇಕು. ಹಾಗೆ ಆಗ್ಲಿಪ್ಪ, ಹಾಗೆ ಆಗ್ಲಿ. ನನ್ನ ಜೀವನನೇ ತೆಗೆದು ಹಾಕಪ್ಪ, ನನ್ನ ಜೀವನನೇ ತೆಗೆದು ಹಾಕು. ನೀನು ನಂಬಿದ ಕಳಂಕವನ್ನೇ ಸತ್ತು ಹಾಕು. ಆದ್ರೆ ಎಲ್ಲ ಪಾಪಿ ತಮ್ಮ ಹೆಂಡತಿಯನ್ನು ಮಗಳ ಸಮಾನನೆಂದೇ ಕಾಣದೆ ಅವಳೆಷ್ಟೇ ಪರಿಪರಿಯಾಗಿ ಬೇಡಿಕೊಂಡರು ಬಲಾತ್ಕಾರಕ್ಕೆ ಮುಂದಾದೆಯಾ ನೀಚ. ಬಾಯಲ್ಲಿ ನೀತಿಯ ಪಾಠ, ಕುರ್ಚಿಯಲ್ಲಿ ಅಧರ್ಮದ ಹೇಸಿ ಪಾಠ. ತೂ ನಿರ್ಲಜ್ಜ, ನಿನಗೆ ನನ್ನ ಅಣ್ಣನೆಂದು ಹೇಳಲು ನನಗೆ ನಾಚಿಕೆಯಾಗುತ್ತದೆ. ಹಿರಿಯಣ್ಣ ಹಳೆಯ ತಂದೆ ಸಮಾನನೆಂದು ನಾನು ನಂಬಿದರೆ ಆ ಯಮನೋರೇಶ್ವರನ ಸ್ಮರಣೆಯನ್ನೇ ಮರೆತು ಮಗಳನ್ನೇ ಮೋಹಿಸಿದ ಪಾಪಿ ನೀನು. ಅಮ್ಮ, ನಿನಗೆ ತೃಪ್ತಿ ಆಗುವ ನೋಡಿಯಪ್ಪ, ತೃಪ್ತಿ ಆಗುವ. ಆದ್ರ ಇದೀಗ ನುಡಿದ 3 ಮಾತುಗಳನ್ನು ನುಡಿಯಬೇಡ ತಮ್ಮ, ನುಡಿಯಬೇಡ. ಬೇಕಾದ್ರ ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊತೀನಿ ತಮ್ಮ, ಕಾಲಿಗೆ ಬಿದ್ದು ಬೇಡ್ಕೊತೀನಿ. ನಿನ್ನ ಪವಿತ್ರ ಕೈಗಳಿಂದ ನನ್ನ ಪವಿತ್ರ ಪಾದ ಮುಟ್ಟಬೇಡ. ಏಕೆಂದರೆ ಉಣ್ಣು ಹಣ್ಣು ಮತ್ತು ಕಕ್ಕಸವನ್ನು ಒಂದೇ ಬಗೆಸಿಂದ ಸ್ವೀಕರಿಸುವ ನೀಚ ನೀನು. ಹಿರಿಯಣ್ಣ ಹಳೆಯ ತಂದೆ ಸಮಾನನೆಂದು ನಾನು ನಂಬಿದರೆ ಆ ಯಮನೂರೇಶ್ವರನ ಸ್ಮರಣೆಯನ್ನೇ ಮರೆತು ಮಗಳನ್ನೇ ಮೋಹಿಸಿದ ಪಾಪಿ ನೀನು. ಅಮ್ಮ ಸೀತಮ್ಮ, ಇಂಥ ಅಪವಾದದ ಮಾತ್ರ ಸಿಕ್ಕು ನನ್ನ ಹೆತ್ತಿನ ಅಮ್ಮ. ನನ್ನ ಈ ರೀತಿ ಹೊಡೆದ ಮಾನ ಕಳಿಬೇಡಪ್ಪ, ಮಾನ ಕಳಿಬೇಡ. ನಾನೇನು ತಪ್ಪು ಮಾಡಿಲ್ಲಪ್ಪ, ನಾನೇನು ತಪ್ಪು ಮಾಡಿ ಕೇಳಿದರೆ ಶ್ರೀ ಗುರು ಪುಟ್ಟರಾಯ ರಾಜರ ಮೇಲಾಗಿ ಇವು ಮೋಸ ಮಾಡ್ಯಾಳಪ್ಪ, ಮೋಸ ಮಾಡ್ಯಾಳು, ಮೋಸ ಮಾಡ್ಯಾಳಪ್ಪ. ನನ್ನ ಕರ್ಕೊಂಡ ಕಾಮನಾಟಕ್ಕೆ ಕರ್ದಾಳಪ್ಪ, ಕಾಮನಾಟಕ್ಕೆ ಕರ್ದಾಳ. ಅಯ್ಯೋ ಶಿವ ಶಿವ, ನಾನು ಹೇಳಲಾರೆ ಈ ಬಾಯಿಂದ, ಈ ಧರ್ಮದ ಬಾಯಿಂದ ಹೇಳಲಾರಪ್ಪ, ಶಿಶಿದರು ಹೇಳಲಾರ. ನಾನು ನಿನ್ನ ಬಲಾತ್ಕಾರ ಬಂದ್ರೆ ನೋಡ್ರಿ, ನೋಡ್ರಿ, ನಾನು ಈ ಮನೆಯಾಗ ಇರಂಗಿಲ್ಲ. ನೀವು ಯಾರು ಮಾತನ್ನ ನಂಬೋದಾದ್ರೆ
ಹೇಳಮ್ಮ. ಮಾಡಿ ವಿಷ ಬೆರೆಸಿ ಬೇಡಮ್ಮ, ವಿಷ ನೀನು ಚಿಕ್ಕವನಿದ್ದಾಗ ನಿನಗ ಚವಲ ಕರ್ನಾಗ ಕಡಿದಾಗ ಕೇಳಿ ಅಲ್ಲಿಂದ ವಿಷ ತೆಗೆದು ಹಾಕಿ ಜೋಪಾನ ಮಾಡಿದ್ದೆಲ್ಲ ತಮ್ಮ. ನನ್ನ ನೂಕು ಬೇಡ ತಮ್ಮ, ನನ್ನ ನೂಕು ಬೇಡ. ನನ್ನ ಅಪ್ಪಗೋರಪ್ಪ ನಿನ್ನ ಕೈ ಹಿಡಿತೀನಿ, ಅಪ್ಪಗೋರಪ್ಪ. ನಿನ್ನ ಹರಿಕತೆ ನನಗೆ ಬೇಕಾಗಿಲ್ಲ. ನಿನ್ನ ಪಾಲು ನೀನು ತೆಗೆದುಕೊಂಡು ನನ್ನ ಪಾಲು ನನಗೆ ಬಿಟ್ಟು ಈ ಮನೆಯಿಂದ ಹೊರಗೆ ಹೋಗಿ ಬಿಡು. ಇದೇ ನಿನಗೆ ಶಾಸ್ತ್ರವಾಗಿ ಇದನ್ನು ಮೀರಿ ನೀವು ಹೋಗದಿದ್ದರೆ ನೀ ನಂಬಿದ ನಿನ್ನ ದೇವರ ಮೇಲಾನೆ. ಶಶಿಧರ! ದೇವರಾಣಿ ಹಾಕಿ ಕತ್ತರಿಸಿ ಒಗೆಯುವರಪ್ಪ, ಕತ್ತರಿಸಿ ಒಗಿಬೇಡ. ನನಗೆ ಯಾವ ಪಾಲು ಬೇಡ ತಮ್ಮ, ನನಗೆ ಯಾವ ಪಾಲು ಬೇಡ. ಹೆಂಡತಿ ಮಕ್ಕಳಿಲ್ಲದೆ ನಾನು ನಿಮ್ಮನೆ ಮಕ್ಕಳು ಅಂತ ನಂಬಿನ ತಮ್ಮ. ನಂಬಿದ ಕರಳನ್ನೇ ಕತ್ತರಿಸಿ ಒಗೆದಲ್ವ ತಮ್ಮ, ಕತ್ತರಿಸಿ ಒಗೆದಲ್ಲ ತಮ್ಮ. ನಾ ಪಾಲು ತಗೊಂಡು ಏನು ಮಾಡಿ ತಮ್ಮ, ಪಾಲು ತಗೊಂಡು ಏನು ಮಾಡಿ. ಬೀರನ ಆಸ್ತಿ ಬೀರನಿಗೆ ಇರಲಿ, ನನ್ನ ನಿನ್ನ ಆಸ್ತಿ ಅಲ್ಲ ನಿನಗೆ. ನಾನು ಬರುವೆ, ನಿನಗೂ ಈ ಮನೆಗೂ ಹೇಳಿ ದೂರ ಹೋಗುವಪ್ಪ. ನಿಲ್ಲು, ಆಜ ಹೇಳಿದರೆ ಸಾಲದು. ಈ ಆಸ್ತಿ ಪತ್ರಕ್ಕೆ ರುಜು ಹಾಕು. ಒಂದಲ್ಲ ಒಂದು ದಿನ ಈ ಊರ ಬೀದಿ ಬೀದಿಯ ಸುತ್ತ ನಿನ್ನ ಮಾರಿ ಹಾಕಿಸಿ ಈ ಅಣ್ಣನ ವೇದನೆಯನ್ನು ಅರ್ಥ ಮಾಡ್ಕೊಂಡಿದ್ರ ಈ ನನ್ನ ಗರ್ಭದ ನುಡಿ ಒಂದು ದಿನ ನಿನಗೆ ಬೆಂಕಿ ಕಿಡಿಯಾಗಿ ನಿನ್ನ ಬಾಳನ್ನೇ ಸುಟ್ಟು
ಈಗ ಹಾಡು ಕೂಡಷ್ಟು ಸಂತೋಷ ಆಗ್ತದೆ ನನಗೆ. ನೀನು ಹೊರಗೆ ಹಾಕಕತ್ತಿದ್ದೆ? ನೀತಿ ಶಾಸ್ತ್ರ ನನಗೆ ನೀತಿಯ ಪಾಠ. ಹೇ, ಇದೆಲ್ಲವೂ ನನಗೆ ಗೊತ್ತಿದೆ. ಅಬ್ಬಾ, ಈಗ ಸಂತೋಷ ಆತ್ ನೋಡ್ರಿ ನನಗೆ. ನಡ್ರಿ, ಇದ ಸಂತೋಷಕ್ಕೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ತೀನಿ, ಕೂಡಿ ಊಟ ಮಾಡೋದು. ನಿನ್ನ ಕಣ್ಣಿನ ರೆಪ್ಪೆಯ ಹಾಗೆ ನಾನು ಕಾಯುವೆ, ಬಿಸಿಲು ಮಳೆಯು ಏನೇ ಬಂದರೂ ನಿನ್ನ ಸೇರುವೆ. ಗುಡಿ ಹಿಂದ ತಾಯಂದಿರ ತುಂಬ ಗುಡಿ ಮಗಲಾಗ ಹೆಜ್ಜೆ ತಾಳ ಹಂಗ ಊರ್ ಹೊರಗವ್ರ ಕುಸ್ತಿ ಮೇಳ ಯಮನೊಬ್ಬನ ಗುಡಿ ಮುಂದೆ ಬಂದ ನಮ್ಮ ಹುಡುಗರು ನಾಟಕ ತಿರುಗಿ ನೋಡಿದ್ರು ಬರೇ ನಮ್ ಬಾಕಿ ಭಗವಂತ ಮೇಳ್ರಿ ಬಾಕಿ ಭಗವಂತ ಮೇಳ ಇಷ್ಟೆಲ್ಲ ಇದ್ದಲ್ಲಾಗು ನಮ್ಮ ಯಮನೊಬ್ಬದ ಮುತ್ಯ ಭಕ್ತರಿಗೆ ಸಾರಿ ಕೂಗಿ ಹೇಳ್ತಾನ್ರಿ ಅಂಜಬೇಡ್ಲೇ ಮಕ್ಕಳ ನಿಮ್ಮಿಂದ ನಾ ಯಾವತ್ತು ತೋರ್ದನಂತ ಸಟಗೊಂಡಿ ನನಗೆ ಗೆಳತಿ
ಅದಾಕಿ ಅದಾವ ಪದ ಗಟ್ಟಿಯಾಗಿದ್ದಾಗಿ ಅಯ್ಯೋ ನೀನ ನನ್ನ ಪ್ರೇಮದ ರತ್ನ ಗಟ್ಟಿ ಹೇಳ್ದ ಗುರುವಿನ ಪದ ಬಿಟ್ಟ ಈ ನನ್ನ ಹೃದಯ ಮೇ ಮುಟ್ಟ ಆ ಹೃದಯ ಏನಂತ ಕೇಳ ನಂತರ ನಿನ್ನ ಉತ್ತರ ನನಗೆ ಹೇಳ ಸೆಲ್ಫಿ ಕೊಡ್ತೀರೇನ್ರಿ ಹಾ ಒಳಗೆ ಬಾ ಕೊಡ್ತೀನಿ ಸಸ್ತಾಗ ಎಲ್ಲ ಫ್ರೀಯಾಗಿ ಕೊಡ್ತೀನಿ ಏ ಗಿಟ್ಟಿ ಕೊಡ್ತೀನಿ ನಿನ್ನ ಹೃದಯದಲ್ಲಿ ಇಟ್ಕೊಂಡಿಯಾ? ಈ ನನ್ನ ಪುಟ್ಟದಲ್ಲಿ ನಾನು ನಿತ್ತ ಅನೇಕ ವರ್ಷಗಳಾಯ್ತು ನನ್ನ ಚಿನ್ನ ಏನ್ ಹೇಳಿ ಏನ್ ಆನ್ಸರ್ ಕೊಡ್ಲಿ ಮಾಮ ಬಿಚ್ಚ ಹಚ್ಚಿ ಮೈ ತೊಳೆದಿನ ಏನ ಚಂದ ಐತಿ ನಿನ್ನ ಮೈಗುಣ ಮೆಡಿ ಮಿಕ್ಸ ಹಚ್ಚಿ ಮೈ ತೊಳೆದಿನ ಸೌಂದರ್ಯದಾಗ ನೀ ಬೆಂಕಿನ ನೀತಿ ಬರಕತೈತಿ ಸಗ ಹಡಿದಿ ಬಾರಿ ಗಂಡ ಸುಮ್ಕಿನ ಹುಡುಗನ ಪಿಂಡಿಗೆ ಕಡುವಿನ ಐ ಆಮ್ ಬಿಗ್ ಫ್ಯಾನ್ ಆಫ್ ಮಿಯಾ ಖಲೀಫಾ ನೀ ಸೈಡ್ ಸಿಗಿಪ್ಪ ಹುಚ್ಚಿ ಕಾಯಿಲೆ ಮಾಡ್ತಾರೆ ಚಿಗಳಿ ಮುಖ ನೋಡು ನಿಂದ ಆಗೈತೆ ನಿನ್ನ ನೀರಷ್ಟೇ ಬಾರಿಸಿ ಬಿಡ ಹೋಲಾಗ್ತದ ಮೈಕೇನ್ ತಿಳಿದಂಗ್ ಗೊತ್ತೈತದ್ರ ಮುಖನ ಹೌದೌದ್ರಿ ಮಕ್ಕಳು ಯಾಕೆ ತಿಕ್ತಿದ್ದೆ ಚೆಂಡಿತ್ತಂದ್ರ ಈಗ ಅನ್ಸುತ್ತ ಎಲ್ಲ ಹುಲಿಗನ್ ಪ್ಯಾನ್ ಇದೀನಿ ಅದಕ್ಕೆ ಕೂದಲ ಬಿಟ್ಕೊಂಡ್ಬಂದೆ ನಾನು ಆಕೆ ಪ್ರಾಣ ಅದನ್ನ ಕೇಳಿಲ್ಲ ನಮ್ಮ ಇಲ್ಲ ನೀನು ಬಿತ್ತ ನನ್ನ ಕನ್ನ ಹೌದಾ ಬೇಗ? ಎಷ್ಟು ತೆಗೆದ್ಬಿಡು, ಹೋಗು ಮುಂದಾಗ. 1 2 3 4
ಕೋಟಿ. ಮಣ್ಣಿಗಾಗಿ ಸತ್ತವರು ಕೋಟಿ. ಶಿವನೇ, ನಿನಗಾಗಿ ಸತ್ತವರನ್ನು ನಾ ಕಾಣೆ. ಇದುವರೆಗೂ ಆ ದೇವರಿಗಾಗಿ ಸತ್ತವರನ್ನು ನಾ ನೋಡಿಲ್ಲ. ಯಾಕಂದ್ರೆ ಇದು ಕಲಿಯುಗ. ನಮ್ಮಂತ ರಾಜಕಾರಣಿಗಳ ಕ್ರಾಂತಿಯುಗ. ಇಲ್ಲಿ ಸಮಯಕ್ಕೆ ತಕ್ಕಂತೆ ನಟಿಸಿ ಹಣ ಹೆಂಡ ಹಣ್ಣು ಬಳಸಿ ನಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳಬೇಕು. ಇದುವೇ ರಾಜಕೀಯದ ಒಂದು ಬೆಲೆ. ಇನ್ನು ಮುಂದೆ ನೋಡೋ ದಿನಕ್ಕೊಂದು ಕೊಲೆ. ಮಾಂತ್ರಿಕ ಅದೇನೆಂದು ನಿಮ್ಮ ಬಾಯಿಂದ ಬಿತ್ತರಿಸಿಕೊಳ್ಳಿ, ಅದಕ್ಕೆ ಸದಾ ಉತ್ತರ ಇರುತ್ತದೆ. ಈ ನಮ್ಮ ಸಂತೋಷದ ಸಂಭ್ರಮಕ್ಕೆ ಯಾಕೆ ಯಾರು ಇನ್ನೂ ಬಂದಿಲ್ಲ? ಈಗಲೇ ಬರಲಿಕ್ಕೆ ಹೇಳಿದ್ದೇನೆ ಗೌರಿ. ಉಳಿದ ಕೆಲಸ ಸೀತಾಪತಿ ರೆಡಿ ಮಾಡಲು ಹೋಗಿದ್ದಾನೆ. ಓಹೋ, ಮನೋರ ಬರ್ತಾ ಇದ್ದಾರೆ. ನಮಸ್ಕಾರ ಬಿಡಿಸಿ ಅವನಿಂದ ಎಲ್ಲ ವಿಷಯವನ್ನು ತಿಳಿದುಕೊಂಡು ಆನಂತರ ಈ ಕೆಲಸಕ್ಕೆ ಕೈ ಹಾಕೋಣ. ಇನ್ನೊಂದು ವಿಷಯ, ಆ ಮಂಗಳನ ಕೊಂದಿದ್ದು ನಾನೇ ಎಂದು ಯಾರಿಗೆ ಗೊತ್ತಾಗಬಾರದು. ಒಂದು ವೇಳೆ ನೀವೇನಾದರೂ ಕುಡಿದ ಮತ್ತಿನಲ್ಲಿ ಏನಾದರೂ ಬಾಯಿ ಬಿಟ್ಟರೆ ಅದಕ್ಕೆ ನೀವು ಭಯಗೊಳ್ಳುತ್ತೀರಿ ಗೌರಿ. ಹಾ, ಶಶಿಧರನ್ನು ನಮ್ಮವನಾಗಿರುವಾಗ ನಿಮಗೆ ಯಾಕೆ ಆ ಚಿಂತೆ? ಆಕಾಶದ ಮೇಲೆ ಅಪ್ಪಳಿಸಿ ಬಿಟ್ಟರು, ಈ ಭೂಮಿ ಈ ಪಾದವಾದರು. ಆ ಶಶಿಧರ ನಿಮ್ಮ ಮಾತು ತಪ್ಪಲಾರ. ಹೌದು ಗೌಡ್ರೆ, ಆ ಶಶಿಧರನ ಅಧಿಕಾರ ನನ್ನ ಕೈ ವಶದಲ್ಲಿರುವಾಗ ನೀವು ಅಂಜುವ ಅಗತ್ಯವಿಲ್ಲ. ಸೀತಾಪತಿ, ಹೇ ಸೀತಾಪತಿ, ಬೇಗನೆ ಕರೆದು ತಂದು ಈ ಕಾರ್ಯಕ್ಕೆ ಚಾಲನೆ ಕೊಡಿ. ನಮಸ್ಕಾರ ತಮ್ಮೆಲ್ಲ ಹಿರಿಯರಿಗೆ. ಓಹೋ, ಬನ್ನಿ ಇನ್ಸ್ಪೆಕ್ಟರ್. ನಮ್ಮ ಈ ಪಾರ್ಟಿಗೆ ನಿಮ್ಮ ಡ್ಯೂಟಿ ಎಲ್ಲವೂ ತಮ್ಮ ದಯ ಸರ್. ತಮ್ಮ ಕೃಪೆಯಿಂದ ಎಲ್ಲವೂ ಚೆನ್ನಾಗಿ ನಡೆದಿದೆ. ನೀವು ನನ್ನ ಪಾಲಿನ ದೇವರಿದ್ದ ಹಾಗೆ. ಇಟ ಏನ್ ಮಾಡ್ತೀರಿಪ್ಪ ಸಾಹೇಬ್ರ? ಮುಂದ ನಮ್ಮ ದನಿಯಾದ ಗೃಹ ಮಂತ್ರಿ ಆದ್ರ ನಾನು ಪಿ ಎ ಹಾಕ್ತೀನಿ. ನೀವು ಅದ್ರಲ್ರಿ ಸಾಹೇಬ್ರ ಎಷ್ಟೇ ಹಾಕಿರಿ ಅಷ್ಟೇ. ಸೀತಾಪತಿಯವರು ಹಾಸ್ಯ ಚಟಾಕಿಯ ಚತುರರು, ಮಾಂತ್ರಿಕರು, ಮಹಿಮರು. ಅಂದಾಗ ನೋಡ್ರಿಯಪ್ಪ ಸಾಹೇಬ್ರ, ನಮ್ಮ ಭಾರತದ ಮಗ ಏ ಮಾಂತ್ರಿಕ, ಯಾಕೆ ನೀವು ಹಾಲು ಬಿಸ್ಕೊಂತ ನಿಂತೀರಿ? ಗ್ಲಾಸ ಬಾಟ್ಲಿ ಟೇಬಲ್ ಮೇಲೆ ಇಡ. ಬಾಟ್ಲಿ ಈಗಲೇ ಇರ್ತೀನಿ. ಹೆಟ್ಟ ಕುಡಿದ ನಂತರ ಹೆಟ್ಟ ಎಲ್ಲಕ್ಕೆ ಹಚ್ಚಿ ಬರೀ 1 2 3 ಪ್ಲೀಸ್ ಸಿಟ್ ಡೌನ್. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ಮಗ. ಅನುಭವಿಸಬೇಕು ಮಗ, ಸತ್ತಾಗ ಆನಂದಿಯ ಕಾಯ ವಿಚಾರ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗ
ನಮ್ಮದು ಮಾಮಗ ತಿನ್ನಮೋ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿತ್ರದಲ್ಲಿ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಹೇ ಕನಸು ಕಾಣಲು ತಪ್ಪಲ್ಲ ಹೊಡೆಯು ನೀ ಗೋಲಿ ಬರವ ಚಿತ್ತಿರು ನಾಡಿದರೆ ಚಿಕ್ಕಮ್ಮ ಮಾಮೂಲಿ ಯಾರೇ ಬಂದರು ಅಂಜಿಕೆ ಇಲ್ಲ ನೀತಿ ಪಾಠದ ನಂಬಿಕೆ ಇಲ್ಲ ನನ್ನ ಪಾಠದಲ್ಲಿ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿತ್ರದಲ್ಲಿ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನನ್ನ ಪ್ರಕಾರ ಈ ಪಾರ್ಟಿಯನ್ನು ನೀವು ತುಂಬಾ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದ್ದೇನೆ. ಹಾ ಸೀತಾ, ಮುಂದಿನ ಕೆಲಸ ಈ ಮನೋಹರದ ಮನದ ಇಚ್ಛೆದಂತೆ ಈ ಶಶಿಧರನ ಅಧಿಕಾರದಂತೆ ಇದಕ್ಕೊಂದು ಪ್ಲಾನ್ ಮಾಡಿ ಇಟ್ಟಿದ್ದೀರಪ್ಪ. ಇದಕ್ಕೊಂದು ಪ್ಲಾನ್ ಮಾಡಿ ಇಟ್ಟಿರಿ. ಫಿಕ್ಸ್ ಮಾಡಿರ್ತೀನಿ. ಏ ಸೀತಾ, ಏನು ಫಿಕ್ಸ್ ಮಾಡಿದ್ದ? ಅದೇ ಯಪ್ಪ, ಅದ ನಮ್ಮ ಇನ್ನೊಂದು ಅದಕ್ಕೆ ಜನ ಅದೇ ಯಪ್ಪ, ನೀವೇ ತಿಳಿದ್ರಿ. ಬರ್ರಿ ನಿಮ್ಗೆ ತಿಳಿಯೋಣ ಎಲ್ಲ ಹೇಳ್ತೀವಲ್ಲ. ಯಾಕೆ ಈ ಬುತ್ತಿ ಬೇಕಾಯ್ತು? ನನಗೆ ನಾ ಸಾಲಿ ಕಲ್ತಿದ್ದೆ ನಿಜವಲ್ಲ. ಇರಲಿ, ನನ್ನ ಬೀರ ಹಸ್ತಿರಬೇಕು. ಮೊದಲು ಹೋಗಿ ಈ ಬುತ್ತಿ ಮುಟ್ಟಿಸ್ತೀನಿ. ಓಹೋ, ಈ ನನ್ನ ಲಕ್ಷ್ಮಿ ಇಲ್ಲೇ ಇದ್ದಾಳೆ. ಆ ಮಾಂತ್ರಿಕ ಬಂದಿಗಳನ್ನು ಹೊತ್ತು ಒಯ್ಯುವುದಕ್ಕಿಂತ ಮುಂಚೆ ನಾನು ಇವಳ ಶೀಲವನ್ನು ಕದಿಯಲೇಬೇಕು. ನಿಲ್ಲು ಲಕ್ಷ್ಮಿ, ನಿಲ್ಲು. ನಾನ್ಯಾರೆಂದು ನಿನಗೆ ಪರಿಚಯ ಮಾಡಿಕೊಳ್ಳುವಷ್ಟು ಅವಶ್ಯಕತೆ ಇಲ್ಲ. ಬಹುದಿನದಿಂದ ಕಾಮದಿಂದ ಕೈಗೆಟ್ಟು ಕೃಷಿಯ ಹಸಿವಿಗಾಗಿ ಹಸಿಗೆಟ್ಟು ಈ ನಿನ್ನ ತುಂಬಿದ ಬುದ್ಧಿಯನ್ನು ಮುಂದು ಹಸು ನೀಗಿಸಿಕೊಳ್ಳಲು ಬಂದಿದ್ದೇನೆ. ಬಂದಿಯೋ ಅದಮ್ಮ, ಈ ಬುತ್ತಿ ನನ್ನ ಗಂಡನಿಗೆ ಮೀಸಲೆಂದು ನನಗೆ ತಿಳಿದಿರಲಿ. ಮೊದಲು ಹೊರಟೋಗ ಇಲ್ಲಿಂದ. ಲಕ್ಷ್ಮಿ, ಮನೆಗೆ ಹಸಿದು ಬಂದ ಭಿಕ್ಷುಕ ಉಂಡು ಹಸಿವು ನೀಗಿಸಿಕೊಳ್ಳೋದು ಹಾಗೆ ಹಿಂತಿರುಗುವವನೇ? ಇಲ್ಲ, ಸಾಧ್ಯವೇ ಇಲ್ಲ. ಯಾಕಂದ್ರೆ ಈ ನಿನ್ನ ಬುದ್ಧಿ ಗಂಡನಿಗೆ ಮೀಸಲಿಟ್ಟಿದ್ದಲ್ಲ. ಅವನಿನ್ನು ನಿನಗೆ ತಾಳಿ ಕೂಡ ಕಟ್ಟಿಲ್ಲ. ಇದು ನಾನು ಉಂಡು ತೀರಲೇಬೇಕು. ನನ್ನ ಗಂಡ ತಾಳಿ ಕಟ್ಟುವ ಸಮಯ ಸ್ವಲ್ಪ ಬಂದಿದೆ ಕಣೋ. ಅದು ನಮ್ಮ ಮಾವನ ಆಜ್ಞೆಯಾಗಿ ತಡೆದು ನಿಂತಿದೆ. ಯಾಕಂದ್ರೆ ನಿಮ್ಮೊಂದು ಪಾಪದರು ಕೂಡ ತುಂಬ ಬೇಕಾಗಿದೆ. ನಮ್ಮ ಮನೆಯವರಲ್ಲಿ ಎಲ್ಲ ತರ ಮಾಡಬೇಕಾಗಿದೆ. ಲಕ್ಷ್ಮಿ, ಅಂತ ಯುದ್ಧದ ಪ್ರಾರಂಭವೇ ನನ್ನಿಂದ ಶುರುವಾಗುವಾಗ ಅವರು ಎಲ್ಲಿಂದ ಉತ್ತಾರೆ
ಮೊದ್ಲು ನಾನು ತೆಲದಂಕ ಮಲ್ಲದಿನಿ. ಮಲನೆಂದು ನನ್ನ ಅಣ್ಣನಿಂದ ಸಲುವಾಗಿ ಸ್ವೀಕರಿಸಿ ಸೂಳೆಯಾಗಿರೋ ನಿನ್ನ ತಂದೆಯಿಂದ ದೇವರ ಮಾವನಿಗೆ ಅಪದನೆ ಕೊಟ್ಟು ಮನೆ ಬಿಟ್ಟು ಹೊರಗಾಕಿದ್ರಲ್ಲ, ನಾಚಿಕೆ ಆಗುದಿಲ್ಲ ನಿಮಗೆ ಜನ್ಮಕ್ಕೆ? ಆಚಿಕೆ ಆದಿವೀರ ಪೂಜೆ ಅರ್ಥಪೂರ್ಣವನ್ನು ತಿಳಿದುಕೊಂಡಿರುವ ಈ ಆದಿವೀರನಿಗೆ ನಾಚಿಕೆಯಲ್ಲಿ ಹೇಳಕತ್ತಿಯಲ್ಲ. ನಾಚಿಕೆ ಮಗು ರಕ್ತದ ಮರ್ಮವನ್ನು ತಿಳಿದುಕೊಂಡೆ ನಾನು ಈ ಕಾರ್ಯದ ಕೆಲಸಕ್ಕೆ ಕೈ ಹಾಕಿದ್ದೇನೆ. ಈಗ ನೀನು ನಿನ್ನ ಅಣ್ಣನ ಮನೆ ಸೇರುವ ಮುನ್ನವೇ ನನ್ನ ಕೈ ಸೇರು, ಇಲ್ಲದೆ ಮತಕ್ಕೆ ಸೇರುವ ಹೂವು ನೀನಾಗಿ ಹೋಗುತ್ತೀಯ. ಬೇಗ ಮುಚ್ಚು ಈ ನಿನ್ನ ಪ್ರೇಮದ ಬುತ್ತಿಯನ್ನು. ಓಕೆ ಬ್ರದರ್, ಓಕೆ. ಕೊನೆಯದಾಗಿ ಒಂದು ಮಾತು ಚಿತ್ತವಿಟ್ಟು ಕೇಳು. ಒಟ್ಟೋಗಿ ಪ್ರೀತಿ ನೀಗಿಸುವುದು ಈ ಬುತ್ತಿ, ಕಾಮನಾಗಿ ಪ್ರೀತಿ ನೀಗಿಸುವುದು ಈ ಬುತ್ತಿ. ಒಟ್ಟಾಶಿಯು ನಿನಗೂ ಆಗಿದೆ, ಈಗ ನನ್ನ ಗಂಡನಿಗೂ ಆಗಿದೆ. ನಾನೀಗ ಬೇಗ ಹೋಗಿ ನನ್ನ ಗಂಡನಿಗೆ ಈ ತಾಟಿನಲ್ಲಿ ಊಟ ಮಾಡಿಸಿ ಬರುವೆ. ಅದೇ ತಾಟಿನಲ್ಲಿ ಅವನು ಉಂಡ ಬಿಟ್ಟದನ್ನು ತರುವೆ. ಆ ನಂತರ ನೀವು ಊಟ ಮಾಡುವಂತೆ. ನಿನ್ನ ಗಂಡ ಊಟ ಬಿಟ್ಟ ಎಂದರೆ ಹೇಳಿಲ್ಲ ನನಗೆ ನಿನ್ನಂತ ಹೇಳುವೆಯಾ ಬರುತ್ತೇನೆ. ಹೌದು ನಿಜ. ಅದರಂತೆ ಈ ದೇಹ ಕೂಡ ನನ್ನ ಗಂಡನಿಗೆ ಮೀಸಲಿಟ್ಟ ಬುತ್ತಿ. ಇದು ಕೂಡ ಅವನು ಉಂಡ ಬಿಟ್ಟ ಎಂಜಲು. ಏನು ಇದನ್ನೇಕೆ ಬಯಸುತ್ತಿರುವೆ? ಬೇಬರ್ಸಿ. ಹೇ ಲಕ್ಷ್ಮಿ, ಪದೇ ಪದೇ ಅದೇ ಮಾತನ್ನು ಹೇಳಿ ನನ್ನನ್ನು ಕೇಳಿಸಬೇಡ. ಈಗ ನಿನ್ನ ನಾನು ಬಿಡಲಾರೆ. ಬಾರಲೇ ಬಾ. ಮಗನೇ, ಈ ಕಡೆಯಿಂದ ಪ್ರಾಣ ತೆಗೆಯದೆ ಬಿಡಲಾರೆ. ಹೇ ವೀರ, ನಾನು ಪ್ರಾಣವನ್ನು ತೆಗೆದು ಇವುಗಳನ್ನು ಪಡ್ಕೋಬೇಕಂತ ಆಸೆ ಪಟ್ಟಿರಲಿ. ಅಂದು ನನ್ನ ಕೈ ತಪ್ಪಿಸಿ ನಿನಗೆ ಮೈ ಒಪ್ಪಿಸಿ ತಾಯಿಗೆ ನಿನ್ನ ಬಳಿ ಬಿದ್ದ ಇವಳಿಗೆ ನಾನೇ ಬಾಳನ್ನು ಕೊಡಬೇಕೆಂದು ಹಠ ತೊಟ್ಟು ಬಂದಿರುವೆ. ಮತ್ತೊಬ್ಬರ ಮಡದಿ ಅಂದರೆ ಅವ ಏನು ಬಾಜಾರದಲ್ಲಿ ಸಿಗುವ ಹಣ್ಣಿನದೇ ಪದವ. ಇವರೇ ನನ್ನ ಸೊತ್ತು. ಮತ್ತೆ ಮತ್ತೆ ಇದೇ ಮಾತನಾಡಿದರೆ ತಡ ಮಾಡದೆ ನಿನ್ನ ರೋಟವನ್ನು ತೆಗೆದು ನಮ್ಮೂರ ಅಗತ್ಯ ಬಾಗಿಲಿಗೆ ಕಟ್ಟುತ್ತೇನೆ ಮಗನೇ. ನನ್ನ ಸಾಮರ್ಥ್ಯ ಎಂತನೆಂದು ನೀ ತಿಳಿಬೇಡ. ಸುಮ್ಮನೆ ನನ್ನೊಂದಿಗೆ ಕಾದಾಡಿ ಈಗ ನೀವು ಒಂದು ತಿಳ್ಕೊಳ್ಳಬೇಡ. ಕಾದಾಡಿ ಸಂಚೆ ಹಿಡಿದ ಕರೆಯಾದರೆ ನಿನ್ನನ್ನು ಸುಟ್ಟು ಹಾಕಿಬಿಡ್ತೇನೆ. ನಿನ್ನ ಎಂದಲ್ಲ ಗೌಡನಿಗೆ ಹೆದರದ ಗಂಡು ನೋಡ. ನಿಮ್ಮಂದವ ಪೊಂಡಾಟಿಗೆ ಮಾತಿಗೆ ಬಾರದೆ ಗಂಡು ಸಾಗಿ. ಬೇಡ, ನನ್ನನ್ನು ಸಾಯಿ ಹೊಡಿಬೇಡ ಪ್ಲೀಸ್, ನನ್ನನ್ನು ಬಿಟ್ಟು ಬಿಡಿ. ಸಾಧ್ಯವಿಲ್ಲ. ನೀನು ಈ ಭೂಮಿ ಮೇಲೆ ಬದುಕಿರಲೇ ಬಾರದು. ಯಾಕಂದ್ರೆ ನಿನ್ನ ಸೂಳೆಯನ್ನು ನನ್ನ ತಮ್ಮನಿಗೆ ಕಟ್ಟೆ. ಅದಕ್ಕೆ ನಾನೀಗ ದುಶ್ಯಾಸನದ ನಿನ್ನ ಎದೆ ಬಗೆದು ರಕ್ತವನ್ನು ಕುಡಿಯಲಿ. ಇಲ್ಲ ಓ ಭೀಮ ದುರ್ಯೋಧನ ವಾದ್ಯ ಬರದಂತೆ ನಾನು ನಿನ್ನ ತೊಡೆಗೆ ವಾದ್ಯ ಬರೆಯದೆ ಜೈ ಬಜರಂಗ ಬಲಿ ಎಂದು ನಿನ್ನ ಎದೆ ನೀನು ಸ್ವಾಮಿ, ಆ ಥರ ಅವನು ಏನು ಮಾಡಬೇಡಿ. ಅವನನ್ನು ಬಿಟ್ಟು ಬಿಡಿ. ಕೈಬಿಡು ಲಕ್ಷ್ಮಿ. ಎತ್ತಿದ ಕೊಡಲೆಯನ್ನು ಎತ್ತಲಿಕ್ಕೆ ಆಗುವುದಿಲ್ಲ. ಸರಿ ಸಕ್ಕೆ ಕೈ ಇಲ್ಲೇ ತೆಗೆದಿದ್ದಾರೆ. ನಿಮಗೆ ನನ್ನ ಮೇಲೆ ಯಾರೇ ಆಗಿದೆ? ಲಕ್ಷ್ಮಿ, ಎಂತವನಿಗೆ ಜೀವದಾನ ಮಾಡಿಬಿಟ್ಟೆ. ಹೋಗಲೇ ಹೋಗು, ಇನ್ನೊಂದು ಸಲ ಬದುಕು ಹೋಗು. ನಾನು ಹೇಳಿಕೆ ತಪ್ಪಾಗಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ ಬಿಡಿ. ಇದೆಂತ ಮಾತು ಲಕ್ಷ್ಮಿ, ನಿನ್ನಿಂದಲೇ ನಾನು ತಿಳಿದಿದ್ದು. ಚೇಚೆ, ನಿಮಗೂ ಆ ಮಾತುಗೂ ಕಲಿಯವರಿಗೆ ಕಲಿಸುವುದು ಕಲಿತವರ ಕರ್ತವ್ಯ. ಅದನ್ನು ನಾನು ಮಾಡಿದ್ದೀನಿ. ಈಗ ಆ ರಾಜಸರಂತೆ ಸಮೀಪ ಬಂದಿದೆ. ನಿಮ್ಮ ಅಣ್ಣನ ಆಜ್ಞೆ ಇಲ್ಲದೆ ನಿಮಗೆ ತುಂಬಾ ಹಸಿವಾಗಿದೆ. ಊಟ ಮಾಡುವರಂತೆ. ನಿಮ್ಮ ಅಲ್ಲಿವರೆಗೂ ಹಾಗಾದ್ರೆ ನಡೆಯಿರಿ, ಹೋಗೋಣ.
ಬಂತು ಪ್ರೀತಿಯ ಗಾನ ಅದು ಮಿಡಿಯಲು ಸವಿ ನುಡಿಯಲು ನನ್ನ ಎದೆಯ ಒಳಗೆ ತನನ ಅದು ಬೆರೆಯಲು ಜೊತೆ ಬರೆಯಲು ಹೃದಯದೇ ಪ್ರೀತಿ ಕವನ ಹೃದಯವೇ ಪ್ರೀತಿ ಕವನ ಪ್ರೀತಿಯ ಗಾನ ನೀನು ಆದ ಮಾತಿಗೆ ಮಧುರ ಪ್ರೇಮ ಗೀತೆ ಅದರಲ್ಲಿ ಬೆರೆತೆ ನನ್ನದೆ ಮರೆತೆ ಅರಗ ತಂದರು ತುಟಿಯ ಸವಿಯ ಗುಂಗು ಬೆರೆಸಿತು ಬಡಿತೆ ಸುಖದಲ್ಲಿ ಬಲಿತೆ ಹೃದಯವೇ ಕ್ಷಣ ಕ್ಷಣ ಹರಿಯದ ಬಂಧನ ಒಲುಮೆನು ನಾವಿನ ಅನುಭವನೂತನ ಹೊಸದೊಂದು ಸುಖದೊಂದು ಈ ನನ್ನ ಜೋಂಬನ ತ್ರೇತಾಯುಗದಲ್ಲಿ ನಡೆಯಿತು ರಾಮರಾವಣನ ಬಾಣಯುದ್ಧ. ದ್ವಾಪರ ಯುಗದಲ್ಲಿ ನಡೆಯಿತು ಭೀಮ ದುರ್ಯೋಧನರ ಖಡ್ಗ ಗದಾಯುದ್ಧ. ರಾಜ ಮಹಾರಾಜರ ಮಧ್ಯೆ ನಡೆಯಿತು ಖಡ್ಗಗಳ ಯುದ್ಧ. ಆದರೆ ಈಗ ಈ ರಾಜಕೀಯದಲ್ಲಿ ನಡೆಯುತ್ತಿದೆ ಮೋಸವೆಂಬ ಯುದ್ಧ. ಈ ಮೋಸದ ಯುದ್ಧದಲ್ಲಿ ನಾನು ಗೆದ್ದು ಪ್ರವೀಣನಾಗಬೇಕಾದರೆ ಒಂದು ನಾನು ಬದುಕಬೇಕು, ಇಲ್ಲ ಬೀರ ಧರ್ಮ ಬದುಕಬೇಕು. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಆದರೆ ಮನೋಹರ, ನನ್ನ ಎಲ್ಲ ಕೆಲಸಗಳನ್ನು ಅಡ್ಡಿ ಮಾಡಿ ಆ ಲಾವಣ್ಯನನ್ನು ಶಶಿಗೆ ಮದುವೆ ಮಾಡಿ ಕೊನೆಗೆ ಅವಳನ್ನು ಸಾಯಿಸಿದ್ಯಾ?
ಮಾಂತ್ರಿಕ ಈಗಲಾದರೂ ನನ್ನ ಮಾತಿನ ಮೇಲೆ ನಿಮಗೆ ಮಾತು ಬರ್ತೇನೆ ಗೌಡ. ಈ ನಿಮ್ಮ ಲಕ್ಷ್ಮಿಯನ್ನು ಅವರ ಮನೆಯಿಂದ ಎತ್ತಿ ತರಬೇಕಾದ್ರೆ ಎಷ್ಟು ಕಷ್ಟಪಟ್ಟೆ ಗೊತ್ತೇ? ಅರ್ಥವಾಗುತ್ತೆ ಮಾಂತ್ರಿಕ, ನೀನು ಹೆದರಬೇಡ. ನೀನು ಪಟ್ಟ ಕಷ್ಟಕ್ಕೆ ಮುಂದೊಂದು ದಿನ ನಿನಗೆ ಬೆಲೆ ಕಟ್ಟುತ್ತೇನೆ. ಆದರೆ ನನಗೆ ಈಗ ಬೀರನ ರಕ್ತ ಬೇಕು. ಅದಕ್ಕೇಕೆ ಭಯ ಬೀಳುತ್ತೀರಿ ಗೌಡ್ರಿ? ನಾವು ತಂದಿಟ್ಟ ಲಕ್ಷ್ಮಣನನ್ನು ಆ ಬೀಡ ಬಿಡಿಸಿಕೊಳ್ಳಲು ಇಲ್ಲಿಗೆ ಬಂದೇ ಬರ್ತೇನೆ. ಆಗ ನಿಮ್ಮ ಸೇಡು ತೀರಿಸಿಕೊಂಡು ಬಿಡಿ. ಸೇರಲು ಕೇಳುತ್ತಾ ಈ ಮಾಂತ್ರಿಕಿಗೂ ಬಹುಮಾನ ಸಿಗುತ್ತಪ್ಪ. ಗೌಡ್ರಿ, ಆ ನೀಚ ಮನೋರು ಈ ಕಡೆ ಬರುತ್ತಿದ್ದಾನೆ. ಘಾತವಾಯ್ತು ಗೌಡ್ರಿ, ಘಾತವಾಯ್ತು. ಘಾತವಾಯ್ತಾ ಅಥವಾ ಅಘಾತವಾಯ್ತಾ? ಇಲ್ಲ ಗೌಡ್ರಿ, ಆ ಉಳಿದ ಕೆಲಸವನ್ನು ರಾವಣನಿಂದ ಎಲ್ಲ ಮುಗಿಸಿ ನನ್ನನ್ನೇ ಕೊಲ್ಲಲು ಬಂದ. ನಾನು ಆ ಲಾವಣಿಯನ್ನು ಕೊಂದುಬಿಟ್ಟೆ ಅದರಲ್ಲಿ. ಅದಕ್ಕಾಗಿ ಆತ ನನ್ನನ್ನು ಕೊಲ್ಲಲು ಬರುತ್ತಿದ್ದಾನೆ. ಕಾಪಾಡಿ, ನೀವೇ ನನ್ನನ್ನು ಕಾಪಾಡಿ. ಮುಚ್ಚಲೇ ಬಾಯಿನ. ನಿನ್ನ ಕಾಮ ಕಾಂಚನೆಗೋಸ್ಕರ ನನ್ನ ಎಲ್ಲ ಕೆಲಸವನ್ನು ಅಡ್ಡಿ ಮಾಡಿದ್ದೀಯಾ. ಈಗ ಆ ಶಶಿಧರನ ಪೊಲೀಸ್ ಲಾಟಿಗೆ ಹೆದರಿ ಓಡಿ ಬರುತ್ತಿರುವ ನೀನೊಬ್ಬ ಉತ್ತರ ಕುಮಾರನೇ ಸರಿ. ಇನ್ನು ನೀನು ಬದುಕಬಾರದು. ಮಾಂತ್ರಿಕ, ಈಗಲೇ ಇವನ ನೆತ್ತಿ ಸೀಳಿ ಊರಾಚೆಯ ಹೂತ ಹಾಕಿವ. ಕ್ಷಮಿಸಿಬಿಡಿ. ಇವನ ಮಾತನ್ನು ಕೇಳಬೇಡ. ಮಾಂತ್ರಿಕ, ಎತ್ತ ನಿನ್ನ ಕತ್ತೆಯನ್ನು. ಕೇಳ್ತಾನೆ ಸೋಮನ ಮಾತು ಹೋಗಿ ಶಿವನ ಧ್ಯಾನ ಮಾಡ್ಕೊಂಡು ಕೂತು ಬರ ಅಲ್ಲಿ. ಅವನು ಪರವಾಗಿಲ್ಲ. ಮೊದಲು ಇವನು ಸಾಯಬೇಕು. ಗೌಡ, ಕೆಲಸ ಮುಂದೇನು ಮಾಡಬೇಕು ಯೋಚನೆ ಮಾಡಿ ಗೌಡ್ರಿ. ಯೋಚನೆ ಏನ್ ಮಾಡಿದ್ರಿ? ಲಕ್ಷ್ಮಿ ಅವರಾಜ್ ನೋಡಕ್ಕ ಆ ಬೀರ ಮತ್ತು ಅವರ ಮೇಲೆ ಬರ್ತಾರ. ನಿಮ್ಗೆ ಮೂರು ಗುಂಡು ಉಳಾದ ಅವ್ರಿಗೆ ಹಾಕಿ ಬಿಸಿ 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 ಮಾಡ್ತೀವಿ. ಹಾಕಿ ಅಲ್ಲಿಗೆ ಅವರ ಕತೆ ಮುಗಿಯುತ್ತದೆ. ಬನ್ನಿ, ಈಗಲೇ ಹೋಗಿ ಅವರ ಕತೆ ಮುಗಿಸೋಣ. ಏನ್ ಹೆಚ್ಚು ಇವತ್ತಲ್ಲ ಈಗ ಮಾಡ್ತೀರಾ? ನಾಚಿಕೆ ತರಲು ನಿಮ್ಮ ಅಪ್ಪ ನಾವನ್ನ ಇರ್ತಾನೆ ಇವ ಅವನಿವ. ಲಗ್ನ ಮಾಡಕ್ ಬಂದಿನ ಪಾಮಗಳ ಲಗ್ನ ಮಾಡಕ್ ಬಂದಿನಿ. ಲಗ್ನ ಮಾಡ್ತೀರಾ? ಏ ಬಹಳ ಒಳ್ಳೇದಾಗ್ತಿಯಪ್ಪ. ನಾನು ಲಗ್ನ ಮಾಡಕ್ಕಾದ್ರೆ ಅಲ್ಲಿ ಮುಖ್ಯಮಂತ್ರಿ ಹೆಲಿಕಾಪ್ಟರ್ ಮಾಡ್ಕೊಂಡ್ಬಂದ್ರು. ಈಗ ಲೇವಿಸ್ತಾರಿ ಮರ ಅಪ್ಪ
ಇಲ್ಲೇ ವಿರಾಮ ಶಿಶಿರಗೊಂಡ ಬಾದರ ಗಂಡ ಯಾಕಲೇ ಕಿಲಾಡಿ ಗಂಡ ಟಿಕೆಟ್ ಅದ ಬಾಕಿ ಕುಂದ್ರೆ ಏನು ರೇಟ್ ಮಾಸ್ತ್ರ ಹಿಂಗೆ ನಿಮ್ಗೆ ತಿಳ್ಕೊಂಡ ಏ ರಾಮ ಏನ್ ಲೇಪ ನಿನ್ನ ಮಾತಿನ ಮರ್ಮ ಖರೆ ಹೇಳ್ತೀನಪ್ಪ ನಾ ಇದುವರೆಗೆ ಒಂದು ದೊಡ್ಡ ಪ್ರೀತಿ ತೋರಿಸಿದ್ದು ಬರೀ ನಾಟಕ ಯಾಕಂದ್ರೆ ನಾನೊಬ್ಬ ಸಾಧಾರಣ ಮನುಷ್ಯ ಅಲ್ಲ ನಾನೊಬ್ಬ ಸಿಐಡಿ ಇನ್ಸ್ಪೆಕ್ಟರ್ ಈ ಸಮಾಜದ ದುಷ್ಟ ಶಕ್ತಿಗಳನ್ನು ಮೆಟ್ಟಿ ಹಾಕಲು ಒಬ್ಬ ಕಾರ್ಪೊರೇಟ್ ರೂಪದಲ್ಲಿ ಬಂದು ನಾನು ಕೆಲಸ ಮಾಡಿದ್ದೇನೆ ಹಾ ಆಯ್ತು ಹಂಗಾರ ಮತ್ತ್ಯಾಕ ತಡ ಮಾಡ್ತೀರಿ ತಗೋರಲ್ಲ ಮಾಲೀಶ್ ಚಲೋ ಮಾಡ್ರಿ ಹೆಂಗಪ್ಪ ತಗೋ ಹಾಕ್ಬೇಕಪ್ಪ ಹಾಕ್ಬೇಕಣ್ಣ ಕಾಟನ ಒಳಗೈತೆ ಚೆನ್ನಾಗಿ ಜೀವನ ಮಾಡ್ಕೊಂತ ಹೋಗ್ರಿ ಅದ ಅಪ್ಪ ಅಂತಿಂದ ಮದುವೆ ಆತ ಮತ್ತೆ ನಮಗ ಆಯರ್ ರವಿ ಇಲ್ಲಿ ನನ್ನ ಬಿಟ್ಟು ನೀ ಹೆಂಗಾರ ಹೊಡ್ಕೊಂಡಿ ಒಡಪ ಇಟ್ಟ ಇಬ್ರು ಒಂದೊಂದು ಹೆಸರು ಹೇಳು ನಿಮ್ಮ ಹೆಸರು ಹೇಳ್ರಿ ಕಟಲ್ ರೊಟ್ಟಿ ಕಲ್ಲಾಕಾರ ಕಟ್ಕೊಂಡ್ ಬಾ ಅಂದ್ರ ಸೆಟ್ಕೊಂಡ್ ಬರ್ತಾಳ ನನ್ನ ರತ್ನ ಒಂದ್ ಸುಮಾರು ಅವ್ನ್ ಕನ್ಯಾ ಬರ ವಾಸ್ತವ ಕನ್ಯಾ ಬರ ನೀ ಹೇಳ್ಬೇಡ ಮತ್ತ ಹೇಳೇ ಬರ ಇರದ ಬಿಡಲ್ಲ ಹೇಳ್ಕೊಡು ಹಾ ಏನು ಮುಂದ ನಾನು ಈ ಹೆಸರು ಈ ಒಳಗೆ ಹೆಸರು ನಾನು ಏನಿದ್ರು ಬರೀ ಲೆಕ್ಕ ಬಣ್ಣ ಮನಸ್ಸಿಗೆ ಬಿಟ್ಟಾಳ ಮಾಯದ ಬಾಣ ಅಕ್ಕಿ ಮ್ಯಾಲ ಇಟ್ಟಿನಿ ಪ್ರಾಣ Okay, 1, 2, 3, go!
ಚತುರಿ ಹಾಸ್ಯ ಪ್ರಸಿದ್ಧ ನಟಿ ಸಂಗೀತ ಪದ ಮೇರೆಗೆ ರುಕ್ಮಿಣಿ ಮ್ಯೂಸಿಕಲ್ ಚಿತ್ರಮಾನ ಅವರ ಮಾಲಕರಾದಂತ ನಿಂಗರಾಜ್ ಅವರಿಂದ 100 ರೂಪಾಯಿ ಆಗಿದೆ. ಅಣ್ಣ ನನ್ನ ಲಕ್ಷ್ಮಿ ಎಲ್ಲಿದ್ದಾಳೆಂದು ತಿಳಿಯಿತೆ? ಸಂಶಯ ಬಂದ ಜಾಗದಲ್ಲಿ ಹುಡುಕಿದರೂ ಕಾಣುತ್ತಿಲ್ಲಪ್ಪ. ಬಹುಶಃ ಆ ವೀರನಗೌಡ ಏನಾದರೂ ಮೋಸ ಮಾಡಿರಬೇಕು. ಹಾಗಾದರೆ ಈಗಲೇ ಆ ಗೌಡನ ಮನೆಗೆ ಹೋಗಿ ಅದರ ಬಗ್ಗೆ ವಿಚಾರ ತಿಳಿದುಕೊಳ್ಳಲಿ. ಅಷ್ಟು ಸುಲಭದ ಕೆಲಸವಲ್ಲಪ್ಪ. ಮೊದಲೇ ನೀನಂದ್ರೆ ಅವನಿಗೆ ಆಗುದಿಲ್ಲ. ಇಲ್ಲಣ್ಣ, ಏನು ಯಾಕೋ ನನಗೆ ಸಮಾಧಾನ ಆಗುತ್ತಿಲ್ಲ. ನೀನು ಈ ರೀತಿ ಸಮಾಧಾನ ಅಂತ ಹೇಳ್ತಿದ್ದರೆ ನಾವು ಸರ್ವನಾಶವಾಗಿ ಹೋಗುದು. ಅಣ್ಣ, ಅವನಿನ ಧರ್ಮದ ಮೇಲಿನ ಪಕ್ಕಕ್ಕೆ ಧರಿಸಿ ನೀನು ನಾನು ಅವರಿಗೆ ಬೆಂಕಿ ಹಾಕಿದೆ. ಹಾಗೆ ನನ್ನ ಪಾಪಾಗ್ನಿಯ ಜ್ವಾಲೆಯನ್ನು ಸುಟ್ಟು ಹಾಕಿರುತ್ತೇನೆ. ನಾವು ಹೋಗೋಣ. ಆಯ್ತಪ್ಪ ತಮ್ಮ, ಹೋಗಿ ಬರುವ. ನೀನು ಒಂದು ಕಡೆ ಹೋಗೋ, ನಾನು ಒಂದು ಕಡೆ ಹೋಗಿ ಬರ್ತೇನೆ. ಸರಿ ಆಯ್ತಣ್ಣ. ನಿಲ್ಲಿರು. ಅಯ್ಯೋ, ಹೋಗಿಯೇ ಬಿಟ್ಟರಲ್ಲ. ಇಷ್ಟಾದರೂ ಅಣ್ಣನ ದರ್ಶನದ ಭಾಗ್ಯ ನನಗಿಲ್ಲವೇ? ಧರ್ಮರಾಜನ ಕ್ಷಮಿಸಿ ಬಿಡು ನನ್ನನ್ನು. ಅಜ್ಞಾನದ ಹೆಣ್ಣಿನ ಮಾತು ಕೇಳಿ ಶುದ್ಧ ದೇವರಂತ ನಿನ್ನನ್ನು ಒದ್ದೆಗಲ್ಲ ತಂದೆ, ಒದ್ದೆನಲ್ಲ. ಅವಳ ಮಾತನ್ನು ಕೇಳಿ ಉಟ್ಟ ಬಟ್ಟೆಯಿಂದಲೇ ಈ ಮನೆಯಿಂದ ಹೊರ ಹಾಕಿದೆ. ಪಾಲಿಲ್ಲದೆ ನೂಕಿದೆ, ಪಡೆದೆ ಒದ್ದೆ. ಅಯ್ಯೋ, ನನ್ನಂತ ಚಂಡಾಳ ಯಾರೂ ಇಲ್ಲ ಈ ಜಗದಲ್ಲಿ. ಸತ್ತವೇನೆಂದು ತಿಳಿಯದೆ ಈ ಕರ್ತವ್ಯಕ್ಕೆ ಚ್ಯುತಿ ತಂದೆ. ಅಣ್ಣ, ಬಂದೆ ನೀನು. ನೋಡಿದ್ಯಾ ಬೀಗ, ಈ ವೀರನ ಗೌಡ ಎಂತಹನು ಎಂದ. ಅರ್ಜುನನ ಬಾಣಕ್ಕೆ ಜಯದ್ರಥನ ರುಂಡ ಹೋದಂತೆ. ನಿನ್ನಂತವರಲ್ಲಿ ಜೀವನ ಬೆಳಗ್ಗೆ ಈ ನಮ್ಮ ರಾಜ್ಯದಲ್ಲಿ ಇದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ತ್ಯಾಗ ಬಲಿದಾನ ಕೊಟ್ಟ ರಾಯಣ್ಣನ ವಂಶದ ಕುಡಿ. ಅಷ್ಟೇ ಯಾಕೆ ವೀರ ಭಾರತೀಯರ ರಕ್ತ ಇದು. ಕಟ್ಟಿಸಿಕೊಂಡ ನೀನೇ ಇಷ್ಟೊಂದು ಮಾತನಾಡುತ್ತೀಯ ಎಂದರೆ ಎಂದು ನಿನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ. ಮಾಂತ್ರಿಕ, ಎತ್ತ
ಶಶಿಧರ ನೀನು? ಹೌದು ನಾನೇ. ನಾನು ಆಗಿನ ಶಶಿಧರನಲ್ಲ, ಈ ಧರ್ಮರಾಜನ ತಮ್ಮ ಇನ್ಸ್ಪೆಕ್ಟರ್ ಶಶಿಧರ. ಬೀರ, ಇಲ್ಲಿವರೆಗೆ ನಿನ್ನ ಮೋಸ ಮಾಡಿದ್ದಾರೆ. ಈ ಧರ್ಮದ ನೋಡಿ ವ್ಯಕ್ತಿ ಕಿಡಿ ಆಗಿದ್ದೇ ನಿಜವಾಗಿದ್ದರೆ ಈ ಕಟ್ಟಿದ ಸರಪಳಿಯನ್ನು ಹರಿದುವ, ಆ ಸರಪಳಿಯನ್ನು ಹರಿದು ಚಪ್ಪಲಿಯ ಸಮಾನ. ಅದನ್ನು ಹರಿದುವ. ಜೈ ಬಜರಂಗ ಬಲಿ. ಜೈ ರಾವಣ. ಹಾ ಬೀರ, ನಿನ್ನವರನ್ನು ತಾಯಿಲ್ಲದ ಎಪ್ಪಿರಿಗಂತ ಸುಮ್ಮನಿರ್ಲಿಪ್ಪ. ಕರ್ಕೊಂಡು ಬಾರಪ್ಪ, ನಿನ್ನವರನ್ನು ತಾಯಿ ಕಟ್ಟಿಸಿ ಬಿಡು. ಲಕ್ಷ್ಮಿ, ಲಕ್ಷ್ಮಿ ಬಾರೇ ಹೊರಗೆ, ನಿನ್ನ ಕುರಿಗಾರ ಬೀರಲಿದ್ದಾನೆ. ಬೀರ, ತೆಗೆದುಕೋ ಈ ಅನಾಥ ಕಟ್ಟಿದ ಅರಿಶಿನ ತಾಳೆಯನ್ನು ಕಟ್ಟಿಬಿಡಪ್ಪ ನಿನ್ನ ಕೊರಳಿಗೆ ತಾಳೆಯನ್ನು. ಆಯ್ತಲ್ಲ. ಲಕ್ಷ್ಮಿ, ಈಗ ಅನುಸರಿಸುತ್ತಾ ನೋಡು ನಮ್ಮೆಲ್ಲರನ್ನು. ಆಯ್ತು ಬೀರ, ಬರೀಪ್ಪ ಹೋಗೋಣ. ಇನ್ನು ಆ ಭಗವಂತನಲ್ಲಿ ಎಲ್ಲರೂ ಕೂಡಿ ಪ್ರಾರ್ಥಿಸ್ತೇವೆ. ಇಲ್ಲಿವರೆಗೆ